Hi, my dear students. Welcome back to SSLC exam crash course video series for chemistry. So, in today's class, I'm going to discuss some of the most important questions from acids, bases, and salts. ಸೊ ಇಲ್ಲಿ ವೆರೈಟಿ ಆಫ್ ಕ್ವೆಶನ್ಸ್ ಇದೆ. ಸೊ ಯಾವುದೇ ಟೈಪ್ ಆಫ್ ಕ್ವೆಶನ್ ಬಂದರೂ ಎಕ್ಸಾಮಲ್ಲಿ ಸೊ ನೀವು ಆನ್ಸರ್ ಮಾಡ್ಬೋದು. ಇದಲ್ಲದೆ ಇನ್ನೊಂದಷ್ಟು ಕ್ವೆಶನ್ಸ್ನ ಕೂಡ ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ಐ ವಿಲ್ ಬಿ ಆಲ್ಸೋ ಡಿಸ್ಕಸಿಂಗ್ ದೋಸ್ ಕ್ವೆಶನ್ಸ್ ಇನ್ ದ ಅಪ್ಕಮಿಂಗ್ ವಿಡಿಯೋಸ್. ಸೊ ಬೇಸಿಕಲಿ ತುಂಬ ಜನ ಕ್ವೆಶನ್ಸನ್ನು ಕೇಳ್ತಾ ಇದ್ದೀರಾ, ಮ್ಯಾಮ್ ನೀವು ಪೋಸ್ಟ್ ಮಾಡುವಂಥ ಕ್ವೆಶನ್ಸನ್ನು ಪ್ರಿಪೇರ್ ಆದರೆ ಸಾಕಾ, ಕ್ವೆಶನ್ಸ್ಗೆ ಪ್ರಿಪೇರ್ ಆದರೆ ಸಾಕಾ ಅಂತ ಕೇಳ್ತಾ ಇದ್ದೀರಾ. ಸೊ ಇದೆಲ್ಲ ಸ್ಯಾಂಪಲ್ ಕ್ವೆಶನ್ಸ್ ಆಗಿರುತ್ತೆ. ನಿಮ್ಮ ಫೈನಲ್ ಎಕ್ಸಾಮಲ್ಲೂ ಕೂಡ ಇದೇ ರೀತಿ ಪ್ರಶ್ನೆಗಳನ್ನು ಕೊಡ್ತಾರೆ. ಸೊ ನಂಬರ್ಸ್ ಚೇಂಜ್ ಆಗಿರ್ಬೋದು ಅಥವಾ ಸ್ವಲ್ಪ ಕೇಳುವಂಥ ವಿಧಾನ ಚೇಂಜ್ ಆಗ್ಬೋದು, ಬಟ್ ಇದೇ ರೀತಿಯ ಪ್ರಶ್ನೆಗಳಲ್ಲೂ ಬರುತ್ತೆ ಡೆಫಿನೆಟ್ಲಿ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗಳಿಗೆ ನೀವು ಕಂಪ್ಲೀಟಾಗಿ ಪ್ರಿಪೇರ್ ಆದರೆ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಇಂದ ಕೇಳುವಂಥ ಯಾವುದೇ ಕ್ವೆಶನ್ಗೂ ಕೂಡ ನೀವು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ಬೋದು. ಸೊ ಇಷ್ಟನ್ನು ಹೇಳ್ತಾ, ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರಿಗೂ ಕೂಡ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ಪ್ರೀವಿಯಸ್ ವೀಡಿಯೋಸ್ ಲಿಂಕ್ ಬೇಕು ಅಂದರೆ ಕಾಮೆಂಟ್ ಏರಿಯಾ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಯು ಕ್ಯಾನ್ ಫೈಂಡ್ ಔಟ್. ಎಸ್, ಇವತ್ತಿನ ಫಸ್ಟ್ ಕ್ವೆಶನ್, ಯು ಆರ್ ಗಿವನ್ 3 ಸೊಲ್ಯೂಷನ್ಸ್ A, B ಆ್ಯಂಡ್ C. ದ pH ವ್ಯಾಲ್ಯೂಸ್ ಆರ್ 6, 8 ಆ್ಯಂಡ್ 9.5 ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಕ್ವೆಶನ್ ಓದಿದ ತಕ್ಷಣ ಬರೆಯೋದನ್ನು ತಿಳ್ಕೊಳ್ಳಿ, ಅನಲೈಸ್ ಮಾಡ್ತಾ. ಸೊ ಸೊಲ್ಯೂಷನ್ A, B, C ಕೊಟ್ಟಿದ್ದಾರೆ. ಸೊ ಇದರ pH ವ್ಯಾಲ್ಯೂ 6 ಇದೆ, 8 ಇದೆ ಆ್ಯಂಡ್ 9.5 ಕೊಟ್ಟಿದ್ದಾರೆ. ಇನ್ ವಿಚ್ ಸೊಲ್ಯೂಷನ್ ವಿಲ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಹೈಡ್ರೋನಿಯಂ ಅಯಾನ್ಸ್ ಬಿ ಪ್ರೆಸೆಂಟ್ ಅಂತ ಕೇಳ್ತಾ ಇದ್ದಾರೆ. ಹೈಡ್ರೋನಿಯಂ ಅಂದರೆ ಏನು? ಹೈಡ್ರೋನಿಯಂ ಇಸ್ ನಥಿಂಗ್ ಬಟ್ H3O+, ಆರ್ ನಾವಿದನ್ನು H+ AQ ಅಂತ ಕೂಡ ಕರಿಬೋದು. AQ ಅಂದರೆ ಆಕ್ವಿಯಸ್, ವಾಟರ್ ಇರುತ್ತೆ ಅಂತ ಅರ್ಥ. ಸೊ ಈ ಮೂರಲ್ಲಿ ಯಾವುದರಲ್ಲಿ ಮೋರ್ H3O+ ಅಂದರೆ H+, ಇವೆರಡರದ್ದು ಮೀನಿಂಗ್ ಏನು? ದ ಸಿಂಪಲ್ ಮೀನಿಂಗ್ ಇಸ್ ಯಾವುದು ಮೋರ್ ಆಸಿಡಿಕ್ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಸೊ 3 ಸೊಲ್ಯೂಷನ್ ಇದೆ ನೋಡಿ, A, B, C, 6, 8, 9.5. ಸೊ 6 ಈಸ್ ಆಸಿಡ್, 8 ಈಸ್ ಬೇಸ್ ಆ್ಯಂಡ್ 9.5 ಈಸ್ ಆಲ್ಸೋ ಬೇಸ್. ಆ್ಯಂಡ್ 9.5 ಇಸ್ ಮೋರ್ ಬೇಸಿಕ್ ಕಂಪೇರ್ ಟು 8 ಅಷ್ಟೇ. ಸೊ ಫಸ್ಟ್ ಆನ್ಸರ್ ನಿಮ್ದು ಏನಾಗಿರಬೇಕು? ಫಸ್ಟ್ ಆನ್ಸರ್ ಸೊಲ್ಯೂಷನ್ A ವಿತ್ pH 6, pH ವ್ಯಾಲ್ಯೂ 6 has more hydronium concentration, more H3O+ ಅಯಾನ್ಸ್ ಅಥವಾ ಪ್ರೆಸೆಂಟ್ ಅಥವಾ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂತ ಬರಿಬೇಕಾಗತ್ತೆ. ಸೊ ವೆರಿ ಸಿಂಪಲ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಅದರಲ್ಲೇ ಅರೇಂಜ್ ದ ಗಿವನ್ ಸ್ಯಾಂಪಲ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ H+ ಅಯಾನ್ ಕಾನ್ಸಂಟ್ರೇಷನ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೊಟ್ಟಿರೋದ್ರನ್ನೇ ನೀವೇನು ಮಾಡಬೇಕು, ಇನ್ಕ್ರೀಸಿಂಗ್ ಆರ್ಡರ್ ಆಫ್ H+ ಅಯಾನ್ಸ್ ಅಂದರೆ ಜಾಸ್ತಿ ಯಾವುದರಲ್ಲಿ, ಹೆಚ್ಚಾಗಿ ಯಾವುದರಲ್ಲಿ H+ ಅಯಾನ್ಸ್ ಇದೆ. ತುಂಬ ಜನ ಮಕ್ಕಳಿಗೆ ಏನು ಕನ್ಫ್ಯೂಷನ್ ಅಂದರೆ, ಸೊ ಏನಂದರೆ ಬೇಸಲ್ಲಿ H+ ಅಯಾನ್ಸ್ ಇರುತ್ತಾ ಅಂತ. ಡೆಫಿನೆಟ್ಲಿ ನಾವು ತಗೊಂಡ್ರಂಥ ಈ 3 ಸೊಲ್ಯೂಷನಲ್ಲೂ ಕೂಡ H+ ಅಯಾನ್ಸ್ ಇರುತ್ತೆ. ಬಟ್ ಆಸಿಡ್ ಆದರೆ H+ ಅಯಾನ್ ಕಾನ್ಸಂಟ್ರೇಷನ್ ತುಂಬ ಹೈಯರ್. ಬೇಸಲ್ಲಿ OH- ಅಯಾನ್ ಕಾನ್ಸಂಟ್ರೇಷನ್ ಈಸ್ ಗ್ರೇಟರ್, ಬಟ್ H+ ಅಯಾನ್ ಕಾನ್ಸಂಟ್ರೇಷನ್ನು ಇರುತ್ತೆ, ದಟ್ ಈಸ್ ಲೆಸ್ಸರ್. ಇದು ಕ್ಲಾರಿಟಿ ಇರಲಿ ನಿಮಗೆ. ಓಕೆ, ಸೊ ಈಗ ನಿಮಗೆ ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ, ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ಫಸ್ಟ್ ನೀವೇನು ಬರೀಬೇಕು? ಸ್ಟ್ರಾಂಗ್ ಬೇಸ್, ವೀಕ್ ಬೇಸ್, ದೆನ್ ಆಸಿಡ್. ಸೊ ಇನ್ಕ್ರೀಸಿಂಗ್ ಆರ್ಡರ್ಗೆ ನಾವೇನು ಬರೋಣ? C, B ಆ್ಯಂಡ್ A ಅಂತ ಬರೆಯೋಣ. ಯಾಕೆ? C ಈಸ್ 9.5, B ಈಸ್ 8, A ಈಸ್ 6. ಆ್ಯಂಡ್ ಇದರ ಒಂದು ಗ್ರೇಟರ್ ನಂಬರ್ ಸಿಂಬಲ್ ಯಾವ ಥರ ಹಾಕಬೇಕು ನೋಡಿ, ನೀವು ಈ ಥರ ಹಾಕಬೇಕು. ಅಂದರೆ B ಹ್ಯಾಸ್ ಮೋರ್ H+ ಅಯಾನ್ ಕಾನ್ಸಂಟ್ರೇಷನ್ ಕಂಪೇರ್ ಟು C ಆ್ಯಂಡ್ A ಹ್ಯಾಸ್ ಮೋರ್ H+ ಅಯಾನ್ ಕಾನ್ಸಂಟ್ರೇಷನ್ ಕಂಪೇರ್ ಟು B. ಸೊ ಈ ರೀತಿ ಬರಿಬೇಕಾಗುತ್ತೆ. ಸೊ ಟೋಟಲಿ ಯಾವುದರಲ್ಲಿ H+ ಅಯಾನ್ ಕಾನ್ಸಂಟ್ರೇಷನ್ ಗ್ರೇಟರ್ ಆಗಿದೆ? ಇಟ್ ಈಸ್ ನನ್ ಅದರ್ ದೆನ್ A. ಆಯಿತಾ? ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಕಾಮೆಂಟ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೇಳಿದೆ. ಕಾಮೆಂಟ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ಸೊ ಜಸ್ಟ್ ಸೇಮ್ ಆಸ್ ಗಿವ್ ರೀಸನ್. ಓಕೆ, ಸೊ bee sting is treated with baking soda paste, whereas wasp sting is treated with dilute vinegar. ಯಾಕೆ ಅಂತ ಕೇಳ್ತಾ ಇದ್ದಾರೆ. bee sting ಏನಿರುತ್ತೆ ಇದರಲ್ಲಿ? bee sting contain formic acid ಇರುತ್ತೆ. when a bee stings, formic acid enters your skin. ಸೊ ಆಗ ಇರಿಟೇಷನ್ ಆಗುತ್ತೆ, ಯು ಫೀಲ್ ಇರಿಟೇಟೆಡ್.
ಸೊ ಟು ಗೆಟ್ ರಿಡ್ ಆಫ್ ದಟ್ ಇರಿಟೇಷನ್ ನೀವೇನು ಮಾಡ್ತೀರಾ, ಬೇಕಿಂಗ್ ಸೋಡಾ ಪೇಸ್ಟ್ನ NaHCO3 ಇಸ್ ಬೇಕಿಂಗ್ ಸೋಡಾ ಪೇಸ್ಟನ್ನು ಆ್ಯಡ್ ಮಾಡ್ತೀರಾ. ಸೊ ದಟ್ ವಾಟ್ ಹ್ಯಾಪನ್, ದ ಕಂಡೀಷನ್ ವಿಲ್ ನ್ಯೂಟ್ರಲೈಸ್. ಓಕೆ, whereas wasp sting contain base. The base is magnesium hydroxide. Magnesium hydroxide ಅನ್ನೋ ಬೇಸ್ ಇರುತ್ತೆ. ಸೊ ವ್ಯಾಸ್ಪು ಸ್ಟಿಂಗ್ ಮಾಡಿದಾಗ ಆ ವೆನಮಲ್ಲಿ ಏನಿದೆ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಅನ್ನೋ ಒಂದು ಬೇಸ್ ಇದೆ. ದಿಸ್ ಈಸ್ ಟ್ರೀಟೆಡ್ ವಿತ್ ಡೈಲ್ಯೂಟ್ ವಿನೇಗರ್ ಅಂದರೆ CH3COOH. ಸೊ ಬೇಸ್ ಅಗೇನ್ ಟ್ರೀಟೆಡ್ ವಿತ್ ಆಸಿಡ್. ಸೊ ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ಅಗೇನ್ ದಿಸ್ ಕಂಡೀಷನ್ ವಿಲ್ ನ್ಯೂಟ್ರಲೈಸ್ ಸೊ ದ್ಯಾಟ್ ಯು ವಿಲ್ ಗೆಟ್ ರಿಡ್ ಆಫ್ ಇರಿಟೇಷನ್. ಕ್ಲಿಯರ್ ಆಯಿತು ಅನ್ಕೋತೀನಿ. ಓಕೆ, ಮೂವಿಂಗ್ ಟು ನೆಕ್ಸ್ಟ್. ಫಾರ್ಮರ್ಸ್ ಟ್ರೀಟೆಡ್ ಸಾಯಿಲ್ ವಿತ್ ಕ್ವಿಕ್ ಲೈಮ್ ವೆನ್ ಟಿಲ್ಲಿಂಗ್ ಅಂತ ಹೇಳ್ತಾರೆ. ಫಾರ್ಮರ್ಸ್ ಟ್ರೀಟ್ ಸಾಯಿಲ್ ವಿತ್ ದ ಕ್ವಿಕ್ ಲೈಮ್. ಯಾಕೆ ಫಾರ್ಮರ್ ಸಾಯಿಲ್ನ ಕ್ವಿಕ್ ಲೈಮಿಂದ ಟ್ರೀಟ್ ಮಾಡಿರ್ತಾರೆ? ಬಿಕಾಸ್ ಸಾಯಿಲ್ ಕಂಟೈನ್ ಆಸಿಡ್. ಸಾಯಿಲ್ ಕಂಟೈನ್ಸ್ ಆಸಿಡ್. ಒಂದು ವೇಳೆ ಸಾಯಿಲಲ್ಲಿ ಆಸಿಡ್ ಇದ್ರೆ, ಸಾಯಿಲ್ ಕಂಟೈನ್ಸ್ ಆಸಿಡ್, ದೆನ್ ವಾಟ್ ಹ್ಯಾಪನ್, ಫಾರ್ಮರ್ ಯೂಸಸ್ ಕ್ವಿಕ್ ಲೈಮ್. ಯಾಕೆ ಕ್ವಿಕ್ ಲೈಮ್ ಯೂಸ್ ಮಾಡ್ತಾನೆ? ಬಿಕಾಸ್ ಕ್ವಿಕ್ ಲೈಮ್ ಈಸ್ ಎ ಬೇಸ್. ಕ್ಯಾಲ್ಶಿಯಂ ಆಕ್ಸೈಡ್ ಈಸ್ ಎ ಬೇಸ್. Okay, so because soil contains acid, then farmer uses quick lime and neutralizes the soil. So ನೇನು ಮಾಡ್ತಾನೆ, ಸಾಯಿಲನ್ನು ನ್ಯೂಟ್ರಲೈಸ್ ಮಾಡ್ತಾನೆ. ಓಕೆ, ವೆರಿ ಸಿಂಪಲ್ ಆನ್ಸರ್. ಮೂವಿಂಗ್ ಆನ್ ಟು ನೆಕ್ಸ್ಟ್. ಏನ್ಷಿಯಂಟ್ ಸ್ಕಲ್ಪ್ಚರ್ಸ್ ಆ್ಯಂಡ್ ಮಾರ್ಬಲ್ ಸ್ಟ್ರಕ್ಚರ್ಸ್ ಆರ್ ಕನ್ಸರ್ವ್ಡ್ ಬೈ ಟ್ರೀಟಿಂಗ್ ದೆಮ್ ವಿತ್ ದ ಸರ್ಟೈನ್ ಕೆಮಿಕಲ್ಸ್. ಏನ್ಷಿಯಂಟ್ ಸ್ಟ್ರಕ್ಚರ್ಸ್ ಆ್ಯಂಡ್ ಮಾರ್ಬಲ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಕನ್ಸರ್ವ್ ಮಾಡ್ತಾ ಇದ್ದಾರೆ. How? By treating with certain chemicals. So what is this marble? Marble is nothing but calcium carbonate. So when these ancient sculptures or marble structures are exposed to environment, ಆಗ ಏನಾಗುತ್ತೆ, ಈ ಮಾರ್ಬಲ್ನಿಂದ ಮಾಡಿರುವಂಥ ಈ ಸ್ಟ್ರಕ್ಚರ್ಸ್ ದೇ ರಿಯಾಕ್ಟ್ ವಿತ್ ಆಸಿಡ್. ಸೊ ವಿತ್ ವಾಟ್ ಡು ದೇ ರಿಯಾಕ್ಟ್? ದೇ ರಿಯಾಕ್ಟ್ ವಿತ್ ಆಸಿಡ್. ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ ಇದು. ಸೊ ಇದು ಆಸಿಡ್ ಜೊತೆ ಯಾವಾಗ ರಿಯಾಕ್ಟ್ ಆಗುತ್ತೆ, ಡ್ಯೂರಿಂಗ್ ದ್ಯಾಟ್ ಟೈಮ್ ವಾಟ್ ಹ್ಯಾಪನ್ಸ್ ಈಸ್, ಡ್ಯೂರಿಂಗ್ ದ್ಯಾಟ್ ಟೈಮ್ ಸೊ ದಿಸ್ ಈಸ್ ಆ್ಯಕ್ಚುಲಿ ಅಬ್ಸರ್ವ್ ಮಾಡಿ ಏನಿದೆ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂದರೆ ಮೆಟಲ್ ಕಾರ್ಬೋನೇಟ್. ಇದೊಂದು ಏನು, ಮೆಟಲ್ ಕಾರ್ಬೋನೇಟ್. ಸೊ ಒಂದು ಮೆಟಲ್ ಕಾರ್ಬೋನೇಟು ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂದರೆ ಏನಾಗುತ್ತೆ? ಜನರಲ್ ಇಕ್ವೇಷನ್ ಪ್ರಕಾರ ಒನ್ ಶಾರ್ಟ್ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ದೆರ್ ಈಸ್ ಅ ಫಾರ್ಮೇಷನ್ ಆಫ್ ಸಾಲ್ಟ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಇದು ಯೂಶಲಿ ಮೆಟಲ್ ಕಾರ್ಬೋನೇಟ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಫಾರ್ಮ್ ಆಗುವಂಥ ಪ್ರಾಡಕ್ಟ್. ಸೊ ಇಲ್ಲಿ ಎಂಥ ಆಸಿಡ್? ಫಾರ್ ಎಕ್ಸಾಂಪಲ್ ಇವಾಗ ಏನಂದರೆ ನೈಟ್ರಿಕ್ ಆಸಿಡ್. ಆಸಿಡ್ ರೈನ್ ಅಂದರೆ ಏನು? ಆಸಿಡ್ ರೈನ್ ಈಸ್ ದ ರೈನ್ ವಾಟರ್ ದಟ್ ಈಸ್ ಫಾರ್ಮ್ಡ್ ವೆನ್ ದ ರೈನ್ ಕಂಬೈನ್ ವಿತ್ ಟಾಕ್ಸಿಕ್ ಗ್ಯಾಸಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ಈಗ ರೈನ್ ವಾಟರ್ ಜೊತೆ ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಡೈಆಕ್ಸೈಡ್ ಕಂಬೈನ್ ಆಗುತ್ತೆ ಅಂದ್ಕೊಳ್ಳಿ ರೈನ್ ವಾಟರ್ ಜೊತೆ, ಆಗ ಏನಾಗುತ್ತೆ, ನೈಟ್ರಿಕ್ ಆಸಿಡ್ ಫಾರ್ಮ್ ಆಗುತ್ತೆ, HNO3 ಫಾರ್ಮ್ ಆಗುತ್ತೆ. ಸಲ್ಫರ್ ಡೈಆಕ್ಸೈಡ್ ಕಂಬೈನ್ ಆದರೆ ಸಲ್ಫ್ಯೂರಸ್ ಆಸಿಡ್ ಫಾರ್ಮ್ ಆಗುತ್ತೆ. ಸೊ ಈಗ ಈ ಆಸಿಡ್ ರೈನ್ ಫಾರ್ ಎಕ್ಸಾಂಪಲ್ ಈಗ ಒಂದು ಆಸಿಡ್ ತೊಗೊಂಡಿದ್ದೀನಿ, ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಈ ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ ಆಗ ಏನಾಗುತ್ತೆ, ದಿಸ್ ಕ್ಯಾಲ್ಶಿಯಂ ವಿಲ್ ಕಂಬೈನ್ ವಿತ್ ನೈಟ್ರೇಟ್ ಟು ಫಾರ್ಮ್ ಕ್ಯಾಲ್ಶಿಯಂ ನೈಟ್ರೇಟ್, CaNO3. ಈ ಫಾರ್ಮುಲಾ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋಣ. ನೋಡಿ, ಕ್ಯಾಲ್ಶಿಯಂಗೆ ಚಾರ್ಜು +2 ಇರುತ್ತೆ, ಆಂಬಿಹೈನಿ ಗ್ರೂಪ್ ಚಾರ್ಜ್ NO3 -1 ಇರುತ್ತೆ. ಏನು ಮ್ಯಾಮ್ ಇದು ಆಂಬಿಹೈನಿ ಗ್ರೂಪ್ ಅಂದರೆ ಫಸ್ಟ್ ಡೇನೇ ಹೇಳ್ಕೊಟ್ಟಿದ್ದೀನಿ ಫಾರ್ಮುಲಾ ಹೇಗೆ ಮಾಡಬೇಕು ಅಂತ, ವಿಡಿಯೋ ಚೆಕ್ ಮಾಡಿ. ಸೊ ಫಾರ್ಮುಲಾ ಮಾಡೋಕ್ಕೆ ಚಾರ್ಜ್ಗೆ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೀನಿ, ಅದೇ ಆಂಬಿಹೈನಿ. ಅಂದರೆ ಅಮೋನಿಯಂ ಬೈಕಾರ್ಬೊನೇಟ್ ಹೈಡ್ರಾಕ್ಸೈಡ್ ನೈಟ್ರೇಟ್ಗೆ ಚಾರ್ಜ್ -1 ಇರುತ್ತೆ. ಇಲ್ಲಿ ಕ್ರಿಸ್ ಕ್ರಾಸ್ ಮಾಡಿದಾಗ CA × 1 CA, NO3 × 2 NO3 ಟ್ವೈಸ್ ಆಯಿತು ಈ ಫಾರ್ಮುಲಾ. ಸೊ ಕ್ಯಾಲ್ಶಿಯಂ ನೈಟ್ರೇಟ್ ಸಾಲ್ಟ್ ಫಾರ್ಮ್ ಆಗಿದೆ, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಈ ಫಾರ್ಮೇಷನ್ ಆದಾಗ ಏನಾಗುತ್ತೆ, ದೋಸ್ ಸ್ಕಲ್ಪ್ಚರ್ಸ್ ವಿಲ್ ಬಿಕಮ್ ಡಲ್. ಆಗ ದಿಸ್ ಶುಡ್ ಬಿ ಟ್ರೀಟೆಡ್ ವಿತ್ ಸರ್ಟೈನ್ ಕೆಮಿಕಲ್ಸ್. ಏನು ಬರೀತೀರಾ ಆನ್ಸರ್ ಎಕ್ಸಾಮಲ್ಲಿ? ಏನ್ಷಿಯಂಟ್ ಸ್ಕಲ್ಪ್ಚರ್ಸ್ ಆ್ಯಂಡ್ ಮಾರ್ಬಲ್ ಸ್ಟ್ರಕ್ಚರ್ಸ್ ಆರ್ ಕನ್ಸರ್ವ್ಡ್ because these sculptures are made up of metal carbonate. When they react with atmospheric acids or when they react with acid rain, they actually get rid of the shiny appearance due to the formation of salt. Okay, ಇದನ್ನ ಮೆನ್ಷನ್ ಮಾಡಿ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್, ಹಾಗಾಗಿ ಅದನ್ನ ಕೆಮಿಕಲ್ಸಿಂದ ಟ್ರೀಟ್ ಮಾಡ್ತಾರೆ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಮೂವಿಂಗ್ ಆನ್ ಟು ನೆಕ್ಸ್ಟ್ ಅಪ್ಲಿಕೇಶನ್ ಕ್ವಶನ್ ನೋಡಿ.
ಇನ್ ದ ಗಿವನ್ ಸೀರೀಸ್ ಆಫ್ ರಿಯಾಕ್ಷನ್ ನೇಮ್ ದ ಕಾಂಪೌಂಡ್ ಎಕ್ಸ್ ಅಂಡ್ ಝೆಡ್. ಇಲ್ಲಿರುವಂಥ ರಿಯಾಕ್ಷನ್ ಅಲ್ಲಿ ಎಕ್ಸ್ ಏನು ಝೆಡ್ ಏನು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿ ಏನಿದೆ ಇಲ್ಲಿ, ಸೋಡಿಯಂ ಕ್ಲೋರೈಡ್ ಇದೆ, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಕಂಬೈನ್ ಆಗ್ತಾ ಇದೆ ಆ್ಯಂಡ್ ಅಮೋನಿಯಾ ಜೊತೆ ಕೂಡ ಕಂಬೈನ್ ಆಗ್ತಾ ಇದೆ. ಈ ಒಂದು ರಿಯಾಕ್ಷನ್ನು ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಎಲ್ಲಿ ಅಬ್ಸರ್ವ್ ಮಾಡಿದ್ದೀವಿ ಅಂದರೆ ಇಟ್ ಈಸ್ ನನ್ ಅದರ್ ದೆನ್ ಫಾರ್ಮೇಷನ್ ಆಫ್ ಬೇಕಿಂಗ್ ಸೋಡಾ. ಸೋಡಿಯಂ ಕ್ಲೋರೈಡ್ಗೆ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅಮೋನಿಯಾನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಬೇಕಿಂಗ್ ಸೋಡಾ ಫಾರ್ಮ್ ಆಗುತ್ತೆ, ಫಾರ್ಮೇಷನ್ ಆಫ್ ಬೇಕಿಂಗ್ ಸೋಡಾ. ಸೊ ಏನಾಯ್ತು ಇಲ್ಲಿ ನೋಡಿ, ಅಮೋನಿಯಾ ಬಂದು ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಏನು ಫಾರ್ಮ್ ಆಗುತ್ತೆ, ಅಮೋನಿಯಂ ಕ್ಲೋರೈಡ್ NH3Cl ಜೊತೆಗೆ ಈ ಸೋಡಿಯಮು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಏನಾಗುತ್ತೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗುತ್ತೆ. ಸೊ ಇವಾಗ ಎಕ್ಸ್ ಯಾವುದು ಅಂತ ತಿಳ್ಕೊಳ್ಳೋದು ನಿಮ್ಮೊಂದು ಮೇನ್ ಡ್ಯೂಟಿ. ಇಲ್ಲಿ ಎಕ್ಸ್ ಒಂದಿದೆ, ವೈ ಒಂದಿದೆ. ಇವೆರಡರಲ್ಲಿ ಎಕ್ಸ್ ಯಾವುದು, ವೈ ಯಾವುದು ನೋಡಿ. ಎಕ್ಸನ್ನ ಹೀಟ್ ಮಾಡ್ತಾ ಇದ್ದಾರೆ. ಸೊ ಈ ಎರಡರಲ್ಲಿ ಹೀಟ್ ಮಾಡುವಂಥ ಪ್ರೋಸೆಸ್ ಇರುವಂಥದ್ದು ಓನ್ಲಿ ಫಾರ್ ಬೇಕಿಂಗ್ ಸೋಡಾ. ಸೊ ಎಕ್ಸ್ ಈಸ್ ಬೇಕಿಂಗ್ ಸೋಡಾ, ವೈ ಈಸ್ ಅಮೋನಿಯಂ ಕ್ಲೋರೈಡ್ ಇಲ್ಲಿ, ಆಯಿತಾ. ಸೊ ಇವಾಗ ನಾವು ಏನು ತೊಗೊಂಡಿದ್ದೀವಿ, ಎಕ್ಸ್ ಈಸ್ ಬೇಕಿಂಗ್ ಸೋಡಾ, NaHCO3 ತೊಗೊಂಡಿದ್ದೀವಿ. ಈ ಬೇಕಿಂಗ್ ಸೋಡಾನ ಹೀಟ್ ಮಾಡಿದಾಗ ಏನು ಸಿಗುತ್ತೆ, ಜಸ್ಟ್ ಬೈ ಹೀಟಿಂಗ್ ಬೇಕಿಂಗ್ ಸೋಡಾ ಯು ಗೆಟ್ ವಾಷಿಂಗ್ ಸೋಡಾ. ವಾಟ್ ಇಸ್ ದ ಫಾರ್ಮುಲಾ ಆಫ್ ವಾಷಿಂಗ್ ಸೋಡಾ, Na2CO3 ಸಿಗುತ್ತೆ ನಿಮಗೆ. ಝೆಡ್ ಸಿಗ್ತಾ, ವಾಟ್ ಇಸ್ ಝೆಡ್, ಝೆಡ್ ಈಸ್ ವಾಷಿಂಗ್ ಸೋಡಾ. ಈ ಝೆಡ್ಗೆ 10 ಮಾಲಿಕ್ಯೂಲ್ಸ್, ಆರೋ ಮಾರ್ಕ್ ನೋಡಿ ಡೌನ್ವರ್ಡ್ಸ್ ಇದೆ, ಓಕೆನಾ. 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ನ ವಾಷಿಂಗ್ ಸೋಡಾಗೆ ಆ್ಯಡ್ ಮಾಡಿದ್ರೆ ವಾಟ್ ಡು ಯು ಗೆಟ್ ಈಸ್, ಯು ವಿಲ್ ಗೆಟ್ ಹೈಡ್ರೇಟೆಡ್ ವಾಷಿಂಗ್ ಸೋಡಾ, ದಟ್ ಈಸ್ Na2CO3.10H2O. ರೀಕ್ರಿಸ್ಟಲೈಸೇಷನ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಕಾಲ್ಡ್ ರೀಕ್ರಿಸ್ಟಲೈಸೇಷನ್ ಆಫ್ ವಾಷಿಂಗ್ ಸೋಡಾ. ಸೊ ರೀಕ್ರಿಸ್ಟಲೈಸೇಷನ್ ಮಾಡಿದ್ರಿಂದ ಏನಾಯಿತು, ವಿ ಗಾಟ್ ಅ ಹೈಡ್ರೇಟೆಡ್ ವಾಷಿಂಗ್ ಸೋಡಾ. ಸೊ ಅವ್ರ ಕ್ವೆಶನಲ್ಲಿ ಏನು ಕೇಳ್ತಾ ಇದ್ದಾರೆ, ದೇ ಆರ್ ಆಸ್ಕಿಂಗ್ ವಿಚ್ ಟೈಪ್ ಆಫ್ ರಿಯಾಕ್ಷನ್ಸ್ ಈಸ್ ಎಕ್ಸ್ ಟು ಝೆಡ್ ಅಂತ ಕೇಳ್ತಾ ಇದ್ದಾರೆ. ಎಕ್ಸ್ ಟು ಝೆಡ್ ಏನಾಗ್ತಾ ಇದೆ ನೋಡಿ, ಎಕ್ಸಿಂದ ಝೆಡ್ಗೆ ಏನಾಗ್ತಾ ಇದೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಬೇಕಿಂಗ್ ಸೋಡಾ ಹೀಟ್ ಆಗ್ತಾ ಇದೆ. ಹೀಟ್ ಆಗ್ತಿರೋದ್ರಿಂದ ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಥರ್ಮಲ್ ಡಿಕಾಂಪೋಸಿಷನ್. ವಾಟ್ ಕೈಂಡ್ ಆಫ್ ರಿಯಾಕ್ಷನ್ ಇಸ್ ದಿಸ್, ಥರ್ಮಲ್ ಡಿಕಾಂಪೋಸಿಷನ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಎಕ್ಸ್ ಏನು ಝೆಡ್ ಏನು ಅಂತ ಬರೆಯೋಕ್ಕೆ ಕೇಳ್ತಾ ಇಲ್ಲ ಅವರು. ಎಕ್ಸಿಂದ ಝೆಡ್ಗೆ ಏನಾಗ್ತಾ ಇದೆ, ಥರ್ಮಲ್ ಡಿಕಾಂಪೋಸಿಷನ್. ನೋಡಿ, ಸಿಂಗಲ್ ರಿಯಾಕ್ಟೆಂಟ್ ಇದೆ, ಇದು ಡಿಕಾಂಪೋಸ್ ಆಗ್ತಾ ಇದೆ ಆ್ಯಂಡ್ 2 or more ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಏನೇನು ಫಾರ್ಮ್ ಆಗುತ್ತೆ, ವಾಷಿಂಗ್ ಸೋಡಾ, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗಿರುತ್ತೆ. ಸೊ ಅಗೇನ್ ಈ ಝೆಡ್ಗೆ ನಾವು ಏನು ಮಾಡ್ತಾ ಇದ್ದೀವಿ, ವಿ ಆರ್ ಆ್ಯಡಿಂಗ್ ದ 10 ಮಾಲಿಕ್ಯೂಲ್ಸ್ ಆಫ್ ವಾಟರ್. ಸೊ ಎಂಥ ರಿಯಾಕ್ಷನ್ ಇದು, ರೀಕ್ರಿಸ್ಟಲೈಸೇಷನ್. ವಾಟ್ ಈಸ್ ದಿಸ್, ರೀಕ್ರಿಸ್ಟಲೈಸೇಷನ್. ಅರ್ಥ ಆಯ್ತಲ್ಲ. ಸೊ ಇಷ್ಟು ಬರೆದಾಗ ನಿಮಗೆ 2 marks ಸಿಗುತ್ತೆ. ಬ್ಯಾಕ್ಗ್ರೌಂಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಹೋಪ್ ಯು ಅಂಡರ್ಸ್ಟುಡ್. The next question, I think this is repeated. So, this question repeat agide. First question and this question is same. So, hagi we'll move for the next question. The next question is, Akshay slipped on the wet floor and got his left hand fractured. Application type nodi ee riti kelbodu. His mother immediately took him to the doctor, whereas the doctor told him that his fractured bone needs to be set with the help of white powder. ಸೊ ಏನು ಹೇಳ್ತಾ ಇದ್ದಾರೆ, ಅಕ್ಷಯ್ ಸ್ಲಿಪ್ ಆಗಿ ಬಿದ್ದೋಗಿದ್ದಾನೆ, ಅವನ ಹ್ಯಾಂಡ್ ಏನಾಗಿದೆ, ಲೆಫ್ಟ್ ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿದೆ. ಸೊ ಹಿಸ್ ಮದರ್ ಇಮಿಡಿಯೇಟ್ಲಿ, ಅವ್ರ ಅಮ್ಮ ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಡಾಕ್ಟರ್ ಹೇಳ್ತಾರೆ ಅವನ ಫ್ರ್ಯಾಕ್ಚರ್ಡ್ ಬೋನನ್ನು ಒಂದು ವೈಟ್ ಪೌಡರಿಂದ ನಾವು ಸೆಟ್ ಮಾಡಬೇಕು ಅಂತ. ಸೊ ಕ್ವೆಶನ್ ಏನು ಹೇಳ್ತಾ ಇದೆ ನೋಡಿ, ಕ್ವೆಶನ್, ನೇಮ್ ದ ವೈಟ್ ಪೌಡರ್ ಯೂಸ್ಡ್ ಇನ್ ಹಿಸ್ ಟ್ರೀಟ್ಮೆಂಟ್ and also write its chemical formula. ಸೊ ಯಾವ ವೈಟ್ ಪೌಡರನ್ನು ಈ ಒಂದು ಟ್ರೀಟ್ಮೆಂಟಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ದ ವೈಟ್ ಪೌಡರ್ ವಿಚ್ ಈಸ್ ಯೂಸ್ಡ್ ಇನ್ ದಿಸ್ ಟ್ರೀಟ್ಮೆಂಟ್ ಈಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಏನನ್ನು ಯೂಸ್ ಮಾಡ್ತಾ ಇದ್ದೀವಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ರೈಟ್ ಇಟ್ಸ್ ಕೆಮಿಕಲ್ ಫಾರ್ಮುಲಾ ಅಂತ ಇದ್ದಾರೆ. ಕೆಮಿಕಲ್ ಫಾರ್ಮುಲಾ ಈಸ್ ಕ್ಯಾಲ್ಶಿಯಂ ಸಲ್ಫೇಟ್ ಡಾಟ್ ಹಾಫ್ H2O ಅಂದರೆ ಹೆಮಿ ಹೈಡ್ರೇಟ್, CaSO4 half H2O, that is calcium sulfate hemihydrate. ಓಕೆ, ಅವ್ರು ಏನು ಹೇಳ್ತಾ ಇದ್ದಾರೆ, ನೇಮ್ ದ ವೈಟ್ ಪೌಡರ್ನ ನೇಮ್ ಮಾಡಿದ್ದೀವಿ, ರೈಟ್ ದ ಕೆಮಿಕಲ್ ಫಾರ್ಮುಲಾ ಕೂಡ ಬರೆದಿದ್ದೀವಿ. ಓಕೆನಾ. ಮೂವಿಂಗ್ ಆನ್ ಟು ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ, ಹೌ ಡಸ್ ದಿಸ್ ವೈಟ್ ಪೌಡರ್ ಗೆಟ್ ಹಾರ್ಡನ್ಡ್ ಆ್ಯಂಡ್ ವಾಟ್ ಈಸ್ ಇಟ್ ಕಾಲ್ಡ್ ಅಂತ ಹೇಳ್ತಾ ಇದ್ದಾರೆ. ವೈಟ್ ಪೌಡರ್ ಯಾವುದು ಇಲ್ಲಿ, CaSO4 half H2O. ಇದು ನಮ್ಮ ವೈಟ್ ಪೌಡರ್ ಆಗಿದೆ. ಇದು ಹೇಗೆ ಹಾರ್ಡ್ ಆಗುತ್ತೆ,
when we add 1.5 molecules of water to this, what is happening? This is going to be CaSO4 dot 2H2O ಆಗುತ್ತೆ. ಅಂದರೆ ನಮ್ಮ ಹತ್ರ ಇರುವಂಥ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಾಗುತ್ತೆ, ಇದು ಜಿಪ್ಸಮ್ ಆಗುತ್ತೆ, ಜಿಪ್ಸಮ್ ಆಗುತ್ತೆ. So what does this how does this white powder get hardened? When we add 1.5 molecules of water to POP, we get the gypsum, that is the hard powder. ಸೊ ನಿಮ್ಮ ಹೋಮ್ವರ್ಕ್ ಏನಂದರೆ ವಾಟ್ ಈಸ್ ಇಟ್ ಕಾಲ್ಡ್ ಅಂತ ಇದೆಯಲ್ಲ, ವಾಟ್ ಈಸ್ ಇಟ್ ಕಾಲ್ಡ್ ನೋಡಿ, ನಾನು ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ವಾಟ್ ಈಸ್ ಇಟ್ ಕಾಲ್ಡ್ ಅನ್ನೋದನ್ನು, ಯಾವುದು ಆ ವಾಟ್ ಈಸ್ ಇಟ್ ಕಾಲ್ಡ್ ಅನ್ನೋ ಆನ್ಸರ್ ಇಲ್ಲಿದೆ ಅದನ್ನು ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. ಓಕೆನಾ? ರೈಟ್. ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡಿ. The change in the color of moist paper in the given setup is due to. ಸೊ ಈ ಒಂದು ಪಿಕ್ಚರ್ನ ಅಬ್ಸರ್ವ್ ಮಾಡಿ. ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿದ್ರೆ ಆಕ್ಟಿವಿಟಿ ಬೇಸ್ಡ್ ಕ್ವೆಶನ್ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಲ್ವಾ? ಸೊ ಏನಾಗ್ತಾ ಇದೆ ನೋಡಿ, ಒಂದು ಟೆಸ್ಟ್ ಟ್ಯೂಬ್ ತಗೊಂಡಿದ್ದಾರೆ, ಇದಕ್ಕೆ ಸೋಡಿಯಂ ಕ್ಲೋರೈಡ್ NaCl ಹಾಕಿದ್ದಾರೆ, ಪ್ಲಸ್ ಏನು ಆ್ಯಡ್ ಮಾಡ್ತಾ ಇದ್ದಾರೆ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತಾ ಇದ್ದಾರೆ, H2SO4 ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಸೊ ಐ ಥಿಂಕ್ ನಿಮ್ಗೆ ನಾನು ಬರೀತಾ ಇರೋದು ಕಾಣಿಸ್ತಿಲ್ಲ, ಅಬ್ಸರ್ವ್ ಮಾಡಿ. ಸೊ ಟೆಸ್ಟ್ ಟ್ಯೂಬ್ನಲ್ಲಿ ಏನು ತಗೊಂಡಿದ್ದಾರೆ, ಸೋಡಿಯಂ ಕ್ಲೋರೈಡ್ ತಗೊಂಡಿದ್ದಾರೆ, ಇದಕ್ಕೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ನೋಡಿ ಇಲ್ಲಿ ಡ್ರಾಪ್ ಬೈ ಡ್ರಾಪ್ ಆ್ಯಡ್ ಮಾಡ್ತಾ ಇದ್ದಾರೆ. ಆ್ಯಡ್ ಮಾಡಿದಾಗ ಏನಾಗುತ್ತೆ, ಕ್ಲೋರಿನ್ ಆ್ಯಂಡ್ ಸಲ್ಫೇಟ್ ಅಯಾನ್ಸು ಎಕ್ಸ್ಚೇಂಜ್ ಆಗುತ್ತೆ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇದು. ಸೊ ಕ್ಲೋರಿನ್ ಏನಾಗುತ್ತೆ, ಹೈಡ್ರೋಜನ್ ಜೊತೆಗೆ ಹೋಗುತ್ತೆ, ಸಲ್ಫೇಟು ಸೋಡಿಯಂ ಜೊತೆ ಬರುತ್ತೆ. ಸೊ ಏನಾಯಿತು, ಸೋಡಿಯಂ ಕ್ಲೋರೈಡ್ ಫಾರ್ಮ್ ಆಯಿತು, HCl ಕೂಡ ಫಾರ್ಮ್ ಆಯಿತು. HCl ಅನ್ನೋದು ಬೇಸಿಕಲಿ ಇಲ್ಲಿ ಗ್ಯಾಸ್ ಆಗಿ ರಿಲೀಸ್ ಆಗ್ತಾ ಇದೆ. ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಏನಾಗ್ತಾ ಇದೆ ನೋಡಿ, ಇಲ್ಲಿ ನಾವು ಮಾಡಿರುವಂಥ ರಿಯಾಕ್ಷನ್ಗೆ ಒಂದು ರಬ್ಬರ್ ಕಾರ್ಕ್ ಹಾಕಿದ್ದೀವಿ. ರಬ್ಬರ್ ಕಾರ್ಕಿಂದ ಹೊರಗಡೆ ಏನು ರಿಲೀಸ್ ಆಗ್ತಾ ಇದೆ, HCl ಗ್ಯಾಸ್ ರಿಲೀಸ್ ಆಗ್ತಾ ಇದೆ ಇಲ್ಲಿ. ಈ HCl ಗ್ಯಾಸನ್ನು ನಾವೇನಾದರೂ ಮಾಯ್ಸ್ಟ್ ಅಥವಾ ಡ್ರೈ ಲಿಟ್ಮಸ್ ಪೇಪರ್ ಮೇಲೆ ತೊಗೊಂಡು ಬಂದರೆ ಏನು ಆಗುತ್ತೆ? ಫಸ್ಟ್ ಆಫ್ ಆಲ್ HCl ಅನ್ನೋದು ಆ್ಯಸಿಡ್ ಆಗಿರೋದ್ರಿಂದ ಇದನ್ನು ನಾವು ಯಾವಾಗಲೂ ಬ್ಲೂ ಲಿಟ್ಮಸ್ ಪೇಪರ್ ಜೊತೆನೇ ಟೆಸ್ಟ್ ಮಾಡಬೇಕು. ರೆಡ್ ಜೊತೆನೂ ಟೆಸ್ಟ್ ಮಾಡ್ಬೋದು, ಬಟ್ ಬ್ಲೂ ಮೇಲೆ ಟೆಸ್ಟ್ ಮಾಡಿದಾಗ ನಮಗೆ ಇನ್ನೂ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಏನು ಹೇಳ್ತಾ ಇದ್ದಾರೆ ಅವರು ಕ್ವಶನಲ್ಲಿ, ದ ಚೇಂಜ್ ಇನ್ ದ ಕಲರ್ ಆಫ್ ಮಾಯ್ಸ್ಟ್ ಲಿಟ್ಮಸ್ ಪೇಪರ್ ಇನ್ ದ ಗಿವನ್ ಸೆಟಪ್. ಅಂದರೆ ಇಲ್ಲಿ ಯಾವುದು ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಅವರು, ಮಾಯ್ಸ್ಟ್ ಲಿಟ್ಮಸ್ ಪೇಪರ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಎಂಥ ಮಾಯ್ಸ್ಟ್ ಲಿಟ್ಮಸ್ ಪೇಪರ್ನ ನಾವಿಲ್ಲಿ ತೊಗೊಂಡಿದ್ದೀವಿ, ವಿ ಹ್ಯಾವ್ ಟೇಕನ್ ದ ಬ್ಲೂ ಕಲರ್ ಮಾಯ್ಸ್ಟ್ ಲಿಟ್ಮಸ್ ಪೇಪರ್. ಸೊ ಎಂತ ತೊಗೊಂಡಿದ್ದೀವಿ, ವಿ ಹ್ಯಾಡ್ ಟೇಕನ್ ದ ಬ್ಲೂ ಕಲರ್ ಮಾಯ್ಸ್ಟ್ ಲಿಟ್ಮಸ್ ಪೇಪರ್ ತೊಗೊಂಡಿದ್ದೀವಿ. ಸೊ ಏನು ಆಗುತ್ತೆ ಅಂತ ಕೇಳ್ತದೆ. ಸಿ ಅಪಾನ್ ಪಾಸಿಂಗ್ HCl ಗ್ಯಾಸ್, ಈ HCl ಗ್ಯಾಸ್ ಏನಾದರೂ ಈ ಒಂದು ಮಾಯ್ಸ್ಟ್ ಬ್ಲೂ ಲಿಟ್ಮಸ್ ಪೇಪರ್ ಮೇಲೆ ಪಾಸ್ ಆದರೆ, ಮಾಯ್ಸ್ಟ್ ಬ್ಲೂ ಲಿಟ್ಮಸ್ ಪೇಪರಲ್ಲಿ H3O+ ಅಯಾನ್ಸ್ ಇರುತ್ತೆ ಮಕ್ಕಳ, ಹೈಡ್ರೋನಿಯಂ ಅಯಾನ್ಸ್ ಇರುತ್ತೆ. ಅಥವಾ ಇದನ್ನು ಏನಂತ ಕರಿತೀವಿ, H+AQ ಅಂತ ಕೂಡ ಕರಿತೀವಿ. ವಾಟರ್ ಇದೆ ಅಲ್ವಾ, ಹಾಗಾಗಿ ಹೈಡ್ರೋಜನ್ ಇರುತ್ತೆ. ಸೊ ದ ಮೊಮೆಂಟ್ ಯು ಪಾಸ್ ದ ಗ್ಯಾಸ್ ಟು ವೆಟ್ ಬ್ಲೂ ಲಿಟ್ಮಸ್ ಪೇಪರ್, HCl ಏನಾದರೂ ಒಂದು ವೇಳೆ ಈ ಮಾಯ್ಸ್ಟ್ ಬ್ಲೂ ಲಿಟ್ಮಸ್ ಪೇಪರ್ ಅಂದರೆ H3O+ ಜೊತೆಗೆ ಕಾಂಟ್ಯಾಕ್ಟಿಗೆ ಬಂದುಬಿಟ್ರೆ, H+ ಆ್ಯಂಡ್ Cl- ಅಯಾನ್ಗಳು ಸಪರೇಟ್ ಆಗುತ್ತೆ. H+ ಸಪರೇಟ್ ಆಗೋದ್ರಿಂದ ಬ್ಲೂ ಲಿಟ್ಮಸ್ ಪೇಪರ್ ಇಮ್ಮಿಡಿಯೇಟ್ ಆಗಿ ಏನಾಗ್ಬಿಡುತ್ತೆ, ಇಲ್ಲಿ ರೆಡ್ ಆಗಿಬಿಡುತ್ತೆ. ದಿಸ್ ಈಸ್ ದ ಆಕ್ಟಿವಿಟಿ. ಅಕಾರ್ಡಿಂಗ್ ಟು ದಟ್ ವಿಚ್ ಈಸ್ ದ ರೈಟ್ ಆನ್ಸರ್ ನೋಡಿ, ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ. ಸೊ ಆನ್ಸರ್ ಬಂದು ಯಾಕೆ ಆ ಮಾಯ್ಸ್ಟ್ ಬ್ಲೂ ಲಿಟ್ಮಸ್ ಪೇಪರು ರೆಡ್ ಆಗುತ್ತೆ. ಮೊದಲನೇದು ಪ್ರೆಸೆನ್ಸ್ ಆಫ್ ಆಸಿಡ್, ಎರಡನೇದು ಪ್ರೆಸೆನ್ಸ್ ಆಫ್ ಬೇಸ್, presence of H+AQ in the solution, presence of litmus which acts as an indicator. ಸೊ ಈ 4 ಆಪ್ಷನಲ್ಲಿ ಯಾವ್ದು ಕರೆಕ್ಟ್? ಮೊದಲನೇದು ಹೇಳ್ತಾ ಇದೆ 1 and 2 ಇಸ್ ಕರೆಕ್ಟ್. ಆಸಿಡ್ ಬೇಸ್ 2 ಇದೆ, ಹಾಗಾಗಿ ನೋ, ಆಸಿಡ್ ಬೇಸ್ 2 ಇರಲ್ಲ. ಎರಡನೇದು ಹೇಳ್ತಾ ಇದೆ ಓನ್ಲಿ 2, ಪ್ರೆಸೆನ್ಸ್ ಆಫ್ ಬೇಸ್ ಇದ್ರೆ ರೆಡ್ ಲಿಟ್ಮಸ್ ಪೇಪರ್ ಬ್ಲೂ ಆಗುತ್ತೆ, ಸಾರಿ ಬೇಸ್ ಇದ್ರೆ ಎಸ್ ರೆಡ್ ಲಿಟ್ಮಸ್ ಪೇಪರ್ ಬ್ಲೂ ಆಗುತ್ತೆ, ಬಟ್ ಅಲ್ಲೇನಾಗ್ತಾ ಇದೆ, ಬ್ಲೂ ಲಿಟ್ಮಸ್ ಪೇಪರ್ ರೆಡ್ ಆಗ್ತಾ ಇದೆ. ಸೊ ಹಾಗಾಗಿ ದಿಸ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ಓನ್ಲಿ 3 ಅಂದರೆ ಏನು, ಪ್ರೆಸೆನ್ಸ್ ಆಫ್ H ಇನ್ ದ ಸಲ್ಯೂಷನ್, HAQ ಅಂದರೆ ಏನು, ಹೈಡ್ರೋಜನ್ ವಾಟರ್ ಜೊತೆಗೆ ಕಾಂಟ್ಯಾಕ್ಟಿಗೆ ಬಂದಿದೆ ಅಂತ ಅರ್ಥ. ಹೈಡ್ರೋಜನ್ ವಾಟರ್ ಜೊತೆ ಕಾಂಟ್ಯಾಕ್ಟಿಗೆ ಬಂದಿದೆ, ನಾನು ಮೇಲೆ ಬರೆದಿದ್ದೀನಿ ಇದನ್ನು. ನೆಕ್ಸ್ಟ್, ಪ್ರೆಸೆನ್ಸ್ ಆಫ್ ಲಿಟ್ಮಸ್ ವಿಚ್ ಆಕ್ಟ್ಸ್ ಆಸ್ ಅನ್ ಇಂಡಿಕೇಟರ್, ನೋ, ದಿಸ್ ಇಸ್ ಆಲ್ಸೋ ರಾಂಗ್.
ಸೊ ರೈಟ್ ಆಪ್ಷನ್ ಯಾವುದು? ಆಪ್ಷನ್ 3. ಸೊ ಯಾಕೆ ಅಲ್ಲಿರುವಂಥ ಬ್ಲೂ ಲಿಟ್ಮಸ್ ಪೇಪರು ರೆಡ್ ಆಗ್ತಾ ಇದೆ? ಬಿಕಾಸ್ ಆಫ್ H+AQ or HAQ in the solution. So right answer is option C. ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನೋಡಿ, ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಅಂತ ಹೇಳ್ತೀವಿ ಇದನ್ನ ನಾವು. ಇಲ್ಲೇನು ಡಯಾಗ್ರಾಮ್ ಇದೆ ಇದನ್ನ ಅಬ್ಸರ್ವ್ ಮಾಡಿ ನೋಡಿ. ಬ್ರೈನ್ ಸೊಲ್ಯೂಷನ್ ಇದೆ ಇಲ್ಲಿ. ಈ ಬ್ರೈನ್ ಸೊಲ್ಯೂಷನ್ಗೆ 2 ಎಲೆಕ್ಟ್ರೋಡ್ಸ್ನ ಪಾಸ್ ಮಾಡಿದರೆ. ಒನ್ ಈಸ್ ಆ್ಯನೋಡ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕ್ಯಾಥೋಡ್. ಸೊ ಈ ಬ್ರೈನ್ ಸೊಲ್ಯೂಷನ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಏನಾಗ್ತಾ ಇದೆ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ನಿಮ್ಮ ಒಂದು ಕ್ಲೋರ್ ಆಲ್ಕಲಿ ಪ್ರಾಸೆಸ್ಗೆ ರಿಲೇಟೆಡ್ ಆಗಿರುವಂಥ ಕಾನ್ಸೆಪ್ಟ್ ಇದು. ಓಕೆನಾ? ಸೊ ಬೇಸಿಕಲಿ ಫಸ್ಟ್ ಈ ಡ್ರಾಯಿಂಗ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಬ್ರೈನ್ ಅಂತ ಬಂದ ತಕ್ಷಣ ಇದು ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ನಿಮಗೆ ಕ್ಲಾರಿಟಿ ಬರಬೇಕು. ಮ್ಯಾಮ್ ಹೆಂಗೆ ನೋಡಿ, ಇಲ್ಲಿ ನಿಮಗೆ ಬ್ರೈನಲ್ಲಿ ಏನಿದೆ? ಸೋಡಿಯಂ ಹೈಡ್ರಾಕ್ಸೈಡ್ ಕೂಡ ಇದೆ. ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಏನು? ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ನಥಿಂಗ್ ಬಟ್ ಆಲ್ಕಲಿ. ಸೊ ಆಲ್ಕಲಿನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪ್ರಾಸೆಸ್ ಯಾವುದು? ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಮಕ್ಕಳ. ಸೊ ಕ್ಲೋರ್ ಆಲ್ಕಲಿ ಪ್ರಾಸೆಸ್ಸಲ್ಲಿ ಏನಾಗುತ್ತೆ? ವಾಟ್ ಹ್ಯಾಪನ್ಸ್? ಸೊ ಕ್ಲೋರ್ ಆಲ್ಕಲಿ ಪ್ರಾಸೆಸ್ಸಲ್ಲಿ ನಿಮ್ಮ ಹತ್ರ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇರುತ್ತೆ. ಓಕೆ, ಈ ಸೊಲ್ಯೂಷನ್ಗೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀರಾ. ಸೊ ಅಂದರೆ ಈ ಬ್ರೈನ್ ಸೊಲ್ಯೂಷನ್ ಅಂದರೆ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇರುತ್ತೆ. ಇದಕ್ಕೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀರಾ. ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ಏನೇನು ಫಾರ್ಮ್ ಆಗುತ್ತೆ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ, ಕ್ಲೋರಿನ್ ಗ್ಯಾಸ್ ಫಾರ್ಮ್ ಆಗುತ್ತೆ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಇಲ್ಲಿ ಫಾರ್ಮ್ ಆಗ್ತಾ ಇದೆ ಅಲ್ವಾ? ಈ ಕ್ಲೋರಿನ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಕೂಡ ಫಾರ್ಮ್ ಆಗುತ್ತೆ, ರಿಲೀಸ್ ಆಗುತ್ತೆ. ಎಲ್ಲೆಲ್ಲಿ ರಿಲೀಸ್ ಆಗುತ್ತೆ? ಕ್ಲೋರಿನ್ನು ಯಾವಾಗಲೂ ಕೂಡ ನೆಗೆಟಿವ್. ಸೊ ಇದು ಪಾಸಿಟಿವ್ ಹತ್ರ ರಿಲೀಸ್ ಆಗುತ್ತೆ. ಪಾಸಿಟಿವ್ ಅಂದರೆ ಏನು? ಆ್ಯನೋಡ್. ಸೊ ಆ್ಯನೋಡ್ ಹತ್ರ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಹೈಡ್ರೋಜನ್ ಯಾವಾಗಲೂ ಪಾಸಿಟಿವ್. ಸೊ ಇದು ನೆಗೆಟಿವ್ ಹತ್ರ ರಿಲೀಸ್ ಆಗುತ್ತೆ. ಸೊ ನೆಗೆಟಿವ್ ಯಾವುದು? ಕ್ಯಾಥೋಡ್. ಸೊ ಕ್ಯಾಥೋಡ್ ಹತ್ರ ಇದು ರಿಲೀಸ್ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ ಇದಿಷ್ಟು ಕೂಡ ಪ್ರೋಸೆಸ್ ಬಗ್ಗೆ ನಾಲೆಡ್ಜ್. ಸೊ ಕ್ವಶನ್ಸ್ ಏನು ಕೇಳ್ತಾ ಇದ್ದಾರೆ, ಈ ಪ್ರೋಸೆಸ್ ಗೊತ್ತಿದೆ, ನೀವು ಈಗ ಆನ್ಸರ್ ಮಾಡ್ಬೋದು. ಐಡೆಂಟಿಫೈ ದ ಗ್ಯಾಸಸ್ ಇವಾಲ್ವ್ಡ್ ಅಟ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಇನ್ ದ ಗಿವನ್ ಎಕ್ಸ್ಪರಿಮೆಂಟಲ್ ಸೆಟಪ್. ಸೊ ಈಗ ತಾನೇ ಹೇಳಿದ್ವಿ. ಸೊ ಆ್ಯನೋಡ್ ಅಂದರೆ ಪಾಸಿಟಿವ್. ಪಾಸಿಟಿವ್ ಹತ್ರ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ? ಕ್ಲೋರಿನ್ ಗ್ಯಾಸ್. ಕ್ಯಾಥೋಡ್ ಅಂದರೆ ನೆಗೆಟಿವ್. ನೆಗೆಟಿವ್ ಹತ್ರ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ? ಹೈಡ್ರೋಜನ್ ಗ್ಯಾಸ್. ಸೊ ಈಗ ಆನ್ಸರ್ ಗೊತ್ತಾಯ್ತು. ನೇಮ್ ದ ಪ್ರೋಸೆಸ್ ದಟ್ ಅಕರ್ಸ್ ಹಿಯರ್, ವೈ ಇಸ್ ಇಟ್ ಕಾಲ್ಡ್ ಸೋ ಅಂತ ಕೇಳ್ತದೆ. ಯಾವುದಿದು ಪ್ರೋಸೆಸ್? ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ಕ್ಲೋರ್ ಆಲ್ಕಲಿ ಪ್ರೋಸೆಸ್. ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಂತ ಕರಿತೀವಿ. ವೈ ಇಸ್ ಇಟ್ ಕಾಲ್ಡ್ ಆಸ್? ಬಿಕಾಸ್. ಇಟ್ ಈಸ್ ಕಾಲ್ಡ್ ಬಿಕಾಸ್ ಹಿಯರ್ ಏನೇ ರಿಲೀಸ್ ಆಗುತ್ತೆ? ಐಮ್ ಸಾರಿ, ಐ ಮೇಡ್ ಅ ಮಿಸ್ಟೇಕ್, ಸ್ಪೆಲ್ಲಿಂಗ್ ಮಿಸ್ಟೇಕ್. ಸೊ ಬಿಕಾಸ್ ಹಿಯರ್ ವಾಟ್ ಈಸ್ ರಿಲೀಸ್ಡ್? ಕ್ಲೋರಿನ್ ಗ್ಯಾಸ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಫಾರ್ಮ್ಡ್ ಆರ್ ಪ್ರೊಡ್ಯೂಸ್ಡ್ ಅಂತ ಬರೀರಿ. ಕ್ಲಿಯರ್ ಆಯ್ತಾ? ಮೂರನೇ ಕ್ವಶನ್ನು, ಇಲ್ಲಸ್ಟ್ರೇಟ್ ದ ರಿಯಾಕ್ಷನ್ ಆಫ್ ದ ಪ್ರೋಸೆಸ್ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ ಇಕ್ವೇಷನ್. ಆಲ್ರೆಡಿ ನಾನು ಕೆಮಿಕಲ್ ಇಕ್ವೇಷನ್ ಬರೆದಿದ್ದೀನಿ. ಏನಂತ? NaCl. ಸಾಲ್ಟ್ಗೆ ವಾಟರ್ನ ಹಾಕಿದಾಗ ಏನಾಗುತ್ತೆ? ಸಾಲ್ಟ್ ಸೊಲ್ಯೂಷನ್ ಆಗುತ್ತೆ. ಇದಕ್ಕೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕ್ಲೋರಿನ್ ಗ್ಯಾಸ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಇದನ್ನು ನೀವು ಕಂಪ್ಲೀಟಾಗಿ ಬರೀರಿ ಎಲೆಕ್ಟ್ರಿಸಿಟಿ ಅಂತ. ನಾನು ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ. ಕ್ಲಿಯರ್ ಆಯಿತು ಅಲ್ವಾ? ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ದ ನೆಕ್ಸ್ಟ್ ಕ್ವೆಶನ್ ಈಸ್, ಅಬ್ಸರ್ವ್ ಮಾಡಿ. ಓಕೆ, ಲೆಟ್ ಮೀ ಜಸ್ಟ್, ಓಕೆ. So the next question, given below are certain solutions, analyze and describe what happens when ಅಂತ ಕೇಳ್ತಾರೆ. ಫಸ್ಟ್ ಕ್ವೆಶನ್. ಓಕೆ, ಜಸ್ಟ್ ಸೆಕೆಂಡ್. ಯಾ, ಸೊ ಸ್ಕ್ರೀನ್ಗೆ ಫಿಟ್ ಆಗಿದೆ. ಐ ಥಿಂಕ್ ಇದು ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಗಿವನ್ ಬಿಲೋ ಆರ್ ಸರ್ಟೈನ್ ಸಿಚುಯೇಷನ್ಸ್, ಅನಲೈಸ್ ಅಂಡ್ ಡಿಸ್ಕ್ರೈಬ್ಸ್ ವಾಟ್ ಹ್ಯಾಪನ್. ಜಿಪ್ಸಮ್ ಈಸ್ ಹೀಟೆಡ್ ಅಟ್ 373 ಕೆಲ್ವಿನ್. ಸೊ ಜಿಪ್ಸಮ್ ಹೀಟ್ ಮಾಡಿದಾಗ ಏನಾಗುತ್ತೆ? ಜಿಪ್ಸಮ್ ಫಾರ್ಮುಲಾ ಏನು? ಕ್ಯಾಲ್ಶಿಯಂ ಸಲ್ಫೇಟ್ ಡಾಟ್ 2H2O. ದಿಸ್ ಈಸ್ ಜಿಪ್ಸಮ್ ಅಲ್ವಾ? ಇದನ್ನ ಹೀಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳ್ತಾ ಇದೆ. ಸೊ ಜಿಪ್ಸಮನ್ನು ಹೀಟ್ ಮಾಡಿದಾಗ ಏನಾಗುತ್ತೆ? ವೆನ್ ಐ ಹೀಟ್ ದ ಜಿಪ್ಸಮ್ ಐ ಗೆಟ್ ಕ್ಯಾಲ್ಶಿಯಂ ಸಲ್ಫೇಟ್ ಹಾಫ್ H2O ಅಂದರೆ ಹೆಮಿಹೈಡ್ರೇಟ್, ಜೊತೆಗೆ ಏನಾಗುತ್ತೆ? 1.5 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಕೂಡ ಸಪರೇಟ್ ಆಗುತ್ತೆ. ದಟ್ ಈಸ್ ದ ಆನ್ಸರ್ ಫಾರ್ ಫಸ್ಟ್. ಜಿಪ್ಸಮ್ ಹೀಟ್ ಆದಾಗ ಏನಾಗುತ್ತೆ? ಸೊ ಬರೀರಿ ಇಲ್ಲಿ 373 ಕೆಲ್ವಿನಲ್ಲಿ ಹೀಟ್ ಆಗುತ್ತೆ. ನೆಕ್ಸ್ಟ್, ಬ್ಲೂ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ಆರ್ ಹೀಟೆಡ್.
ಸೊ ಕಾಪರ್ ಸಲ್ಫೇಟ್ ಇದೆ ನಮ್ಮ ಹತ್ರ. ಕಾಪರ್ ಸಲ್ಫೇಟ್ ಫಾರ್ಮುಲಾ CuSO4. ಓಕೆ, ಇದ್ರದ್ದು ಫುಲ್ ಫಾರ್ಮುಲಾ ಬಂದು ಕಾಪರ್ ಸಲ್ಫೇಟ್ 5H2O. ಬ್ಲೂ ಕಲರ್ ಇದೆ ಅಂದರೆ ಬಿಕಾಸ್ ಬ್ಲೂ ಅಂದರೆ ಇದರಲ್ಲಿ ವಾಟರ್ ಇದೆ. ಸೊ ಅದರದ್ದು ಫಾರ್ಮುಲಾ ಏನಾಗಿರುತ್ತೆ, CuSO4 5H2O ಆಗಿರುತ್ತೆ. ಸೊ ಈ CuSO4 5H2Oನ ನಾವೇನಾದರೂ ಹೀಟ್ ಮಾಡಿದ್ರೆ ಏನಾಗುತ್ತೆ, ಕಾಪರ್ ಸಲ್ಫೇಟ್, ಬ್ಲೂ ಕಲರ್ ಕಾಪರ್ ಸಲ್ಫೇಟ್ ಇರುತ್ತಲ್ವಾ, ಇದು ಬಿಕಾಸ್ ಆಫ್ ಲಾಸ್ ಆಫ್ ವಾಟರ್, ಈ 5 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಸಪರೇಟ್ ಆಗೋದ್ರಿಂದ ಈ ಬ್ಲೂ ಕಲರ್ ಕ್ರಿಸ್ಟಲ್ಸ್ ಎಲ್ಲ ಏನಾಗುತ್ತೆ, ವೈಟ್ ಕಲರ್ ಕಾಪರ್ ಸಲ್ಫೇಟ್ ಆಗುತ್ತೆ. ಬ್ಲೂ ಕಲರ್ ಇದೆ ಕಾಪರ್ ಸಲ್ಫೇಟ್ ಅಂದರೆ 100% ವಾಟರ್ ಇದೆ ಅಂತ ಮಕ್ಕಳ. ಇದನ್ನ ಹೀಟ್ ಮಾಡಿದಾಗ ನಮಗೆ ವಾಟರ್ ಮಾಲಿಕ್ಯೂಲ್ಸ್ ಸಪರೇಟ್ ಆಗುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಈಸ್ ಪಾಸ್ಡ್ ಥ್ರೂ ಲೈಮ್ ವಾಟರ್. ಓಕೆ, ಲೈಮ್ ವಾಟರ್ಗೆ ಎಕ್ಸೆಸ್ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಆದರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಲೈಮ್ ವಾಟರ್ ಫಾರ್ಮುಲಾ ಏನು, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್. ಇದಕ್ಕೆ ನಾವು ಏನು ಮಾಡ್ತಾ ಇದ್ದಾರೆ, ಕಾರ್ಬನ್ ಡೈಆಕ್ಸೈಡ್ ಎಕ್ಸೆಸ್ ಆಗಿ ಪಾಸ್ ಮಾಡಿದ್ರೆ ಏನಾಗುತ್ತೆ. ಫಸ್ಟ್ ಆಫ್ ಆಲ್, ಫಸ್ಟು ನೀವು ಲೈಮ್ ವಾಟರ್ಗೆ ಕಾರ್ಬನ್ ಡೈಆಕ್ಸೈಡನ್ನು ಪಾಸ್ ಮಾಡಿದಾಗ ನಿಮಗೆ ಲೈಮ್ ವಾಟರ್ ಮಿಲ್ಕಿ ವೈಟ್ ಆಗುತ್ತೆ ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆ್ಯಂಡ್ ವಾಟರ್. ಫಸ್ಟು ನಿಮಗೆ ಮಿಲ್ಕಿ ವೈಟ್ ಆಗುತ್ತೆ. ಈ ಮಿಲ್ಕಿ ವೈಟ್ ಆಗಿರುವಂಥ ಈ ಒಂದು ಸೊಲ್ಯೂಷನ್ಗೆ ಅಪಾನ್, ಮತ್ತೆ ಇಲ್ಲಿ ಬರಿತೀನಿ ನೋಡಿ, ಈ ಕ್ಯಾಲ್ಶಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್ ಅಂದರೆ ಇದು ಮಿಲ್ಕಿ ವೈಟ್ ಸೊಲ್ಯೂಷನ್. ಇದಕ್ಕೆ ನೀವು ಎಕ್ಸಸ್ ಆಫ್ ಇನ್ನೂ ಕಂಟಿನ್ಯೂಸ್ ಆಗಿ ಕಾರ್ಬನ್ ಡೈಆಕ್ಸೈಡನ್ನು ಪಾಸ್ ಮಾಡ್ತಿದ್ರೆ ಏನಾಗುತ್ತೆ, ಇಟ್ ಟೇಕ್ಸ್ ದ ಫಾರ್ಮೇಷನ್ ಆಫ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ CaHCO3 ಟ್ವೈಸ್ ಫಾರ್ಮ್ ಆಗುತ್ತೆ. ಅಂದರೆ ಏನಾಗುತ್ತೆ, ಮಿಲ್ಕಿ ವೈಟ್ ಕಲರ್ ಏನಾಗುತ್ತೆ, ಫೇಡ್ಸ್. ಓಕೆ, ಮಿಲ್ಕಿ ವೈಟ್ ಫೇಡ್ ಆಗುತ್ತೆ. ಈ 2 ಇಕ್ವೇಷನ್ ಬರೆದ್ರೇ ಮಾರ್ಕ್ಸ್ ಸಿಗೋದು ನಿಮಗೆ. ಫಸ್ಟ್ ಪಾಸ್ ಮಾಡಿದಾಗ ಮಿಲ್ಕಿ ವೈಟ್ ಆಗುತ್ತೆ. ಮಿಲ್ಕಿ ವೈಟ್ಗೆ ಇನ್ನೂ ನೀವು ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡ್ತಾ ಇದ್ರೆ ಏನಾಗುತ್ತೆ, ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ, ವೈಟ್ ಕಲರ್ ಡಿಸಪಿಯರ್ ಆಗುತ್ತೆ. ನೆಕ್ಸ್ಟ್, ಜಿಂಕ್ ಗ್ರಾನ್ಯೂಲ್ಸ್ ಆರ್ ಹೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್. ಓಕೆ, ನೋಡಿ ತುಂಬ ಇಂಪಾರ್ಟೆಂಟ್ ಇಕ್ವೇಷನ್ ಇದು. ಜಿಂಕ್ ಗ್ರಾನ್ಯೂಲ್ಸ್, ಜಿಂಕ್ ಬರ್ಕೊಳ್ಳಿ. ಸೊ ಜಿಂಕ್ ಫಾರ್ಮುಲಾ Zn. ಇದನ್ನು ಅವ್ರು ಏನು ಜೊತೆ ಹೀಟ್ ಮಾಡ್ತಾ ಇದ್ದಾರೆ, ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಅಂದರೆ Na, ಹೈಡ್ರಾಕ್ಸೈಡ್ ಅಂದರೆ OH. ಇದನ್ನು ವಾರ್ಮ್ ಮಾಡಿದಾಗ ಏನು ಫಾರ್ಮ್ ಆಗುತ್ತೆ, ನಿಮಗಿರೋ ಒಂದೇ ಇಕ್ವೇಷನ್, ವಾಟ್ ಹ್ಯಾಪನ್ಸ್ ವೆನ್ ಅ ಮೆಟಲ್ ರಿಯಾಕ್ಟ್ ವಿತ್ ಬೇಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಈ ಜಿಂಕ್ ಜೊತೆ ಸೋಡಿಯಂ ಹೈಡ್ರಾಕ್ಸೈಡ್ನ ನೀವು ಸೇರಿ ಹೀಟ್ ಮಾಡಿದಾಗ ಏನಾಗುತ್ತೆ, ಇಟ್ ಫಾರ್ಮ್ ಸೋಡಿಯಂ ಜಿಂಕೇಟ್. ಫಾರ್ಮುಲಾ Na2ZnO2. ಸೋಡಿಯಂ ಜಿಂಕೇಟ್ ಫಾರ್ಮ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಓಕೆನಾ? ಸೊ ದಟ್ ಈಸ್ ದ ಈಕ್ವೇಷನ್. ನೆಕ್ಸ್ಟ್, ಇದು ನಿಮಗೆ ಹೋಮ್ವರ್ಕ್ ಇವತ್ತು ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. ಡೈಲ್ಯೂಟ್ HCl ಈಸ್ ಆ್ಯಡೆಡ್ ಟು ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ನೋಡಿ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದೆ, ಮೆಟಲ್ ಕಾರ್ಬೋನೇಟು. ಇದಕ್ಕೆ ಡೈಲ್ಯೂಟ್ HCl ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಈಗ ಆಲ್ರೆಡಿ ಇದ್ರ ಆನ್ಸರ್ ಹೇಳ್ಕೊಟ್ಟಿದ್ದೀನಿ. ವಾಟ್ ಹ್ಯಾಪನ್ಸ್ ವೆನ್ ವಿ ಆ್ಯಡ್ ಆ್ಯಸಿಡ್ ಟು ಮೆಟಲ್ ಕಾರ್ಬೋನೇಟ್. ಸೊ ದರ್ ಈಸ್ ಸಮ್ 2 ಪ್ರಾಡಕ್ಟ್ಸ್ which are confirmed. One is carbon dioxide and one more is water. So ನೀವು ಕಾಮೆಂಟ್ ಏರಿಯಾದಲ್ಲಿ ಯಾವ ಸಾಲ್ಟ್ ಇಲ್ಲಿ ಫಾರ್ಮ್ ಆಗುತ್ತೆ ಅಂತ ಕಾಮೆಂಟ್ ಮಾಡಿ. ಓಕೆನಾ? ಎಸ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ದ ನೆಕ್ಸ್ಟ್ ಕ್ವೆಶನ್ ಈಸ್, ಅಬ್ಸರ್ವ್ ಮಾಡಿ ದ ನೆಕ್ಸ್ಟ್ ಕ್ವೆಶನ್. ಯಾ, salts of strong acid, just a minute, ನಿಮಗೆ ಕಾಣ್ತಿಲ್ಲ ಅನ್ಕೋತೀನಿ. ಯಾ, salts of strong acid and strong base have the pH value 7. strong acid plus strong base ಏನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಇದನ್ನೇ ನಾನು ಒನ್ ಶಾರ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನ್ಯೂಟ್ರಲ್ ಅಂದರೆ 7 ಅಲ್ವಾ. while salts of strong base and weak acid are basic. ಹೌದಲ್ವಾ? ಸಾಲ್ಟ್ಸ್ ಆಫ್ ಸ್ಟ್ರಾಂಗ್ ಬೇಸ್ ಪ್ಲಸ್ ವೀಕ್ ಆಸಿಡ್ ಏನಾಗುತ್ತೆ, ಸ್ಟ್ರಾಂಗ್ ಬೇಸ್ ಇರೋದ್ರಿಂದ ಏನು ಸಾಲ್ಟ್ ಆಯಿತು, ಬೇಸಿಕ್ ಸಾಲ್ಟ್ ಆಯಿತು. ಬೇಸಿಕ್ ಸಾಲ್ಟ್ಗೆ pH ವ್ಯಾಲ್ಯೂ ಏನಾಗಿರುತ್ತೆ, ಆಬ್ವಿಯಸ್ಲಿ ಗ್ರೇಟರ್ ದೆನ್ 7 ಕೊಟ್ಟಿದ್ದಾರೆ ಅಲ್ವಾ. ನೆಕ್ಸ್ಟ್, ದೋಸ್ ಆಫ್ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ವೀಕ್ ಬೇಸಸ್ ಆರ್ ಆಸಿಡಿಕ್. ಸ್ಟ್ರಾಂಗ್ ಆಸಿಡ್ಗೆ ವೀಕ್ ಬೇಸನ್ನು ಹಾಕಿದಾಗ ಯಾವ್ದು ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಅಸಿಡಿಕ್ ಸಾಲ್ಟ್ ಆಗುತ್ತೆ. ಎಂಥ ಸಾಲ್ಟ್ ಫಾರ್ಮ್ ಆಗುತ್ತೆ, ಅಸಿಡಿಕ್ ಸಾಲ್ಟ್.
ಅಸಿಡಿಕ್ ಸಾಲ್ಟ್ ಪಿ ಎಚ್ ಏನಾಗಿರುತ್ತೆ, ಲೆಸ್ ದೆನ್ 7 ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ 7ಗೆ ಗ್ರೇಟ್ ಇದ್ರೆ ಬೇಸು, 7ಗಿಂತ ಕಡಿಮೆ ಇದ್ರೆ ಏನಾಗುತ್ತೆ, ಆಸಿಡ್ ಆಗುತ್ತೆ ಅಲ್ವಾ? ರೈಟ್. ಕ್ವಶನ್ ಏನು ಕೇಳ್ತಾ ಇದ್ದಾರೆ, ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಕ್ಲಾಸಿಫೈ ದ ಫಾಲೋಯಿಂಗ್ ಆಸ್ ಸ್ಟ್ರಾಂಗ್ ಬೇಸಸ್ ಆ್ಯಂಡ್ ವೀಕ್ ಬೇಸಸ್ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ವೆರಿ ಇಂಪಾರ್ಟೆಂಟ್. ಫಸ್ಟ್ ಕ್ವೆಶನ್, ಒಂದಷ್ಟು ಬೇಸ್ಗಳನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಸ್ಟ್ರಾಂಗ್ ಬೇಸ್ ಯಾವುದು, ವೀಕ್ ಬೇಸ್ ಯಾವುದು ಅಂತ ಹೇಳಬೇಕು. ನೋಟ್ ಮಾಡ್ಕೊಳ್ಳಿ. ಸೊ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಇಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನೋದು ಸ್ಟ್ರಾಂಗ್ ಬೇಸ್ ಇದು. ಸೋಡಿಯಂ ಹೈಡ್ರಾಕ್ಸೈಡ್ ನೋಡಿ, ಇದು ಕೂಡ ಸ್ಟ್ರಾಂಗ್ ಬೇಸ್. ಸೀಸಿಯಂ ಹೈಡ್ರಾಕ್ಸೈಡ್, ಇದೇನು, ಸೀಸಿಯಂ ಹೈಡ್ರಾಕ್ಸೈಡ್ ಇಸ್ ಆಲ್ಸೋ ಎ ಸ್ಟ್ರಾಂಗ್ ಬೇಸ್. ಇದು ಸೀಸಿಯಂ ಅಂತ. ಸೊ ನೀವು ತುಂಬ ಜನಕ್ಕೆ ಸಿ ಎಸ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಸಿ ಎಸ್ ಈಸ್ ನಥಿಂಗ್ ಬಟ್ ಸೀಸಿಯಂ. ವಾಟ್ ಈಸ್ ದ ಮೀನಿಂಗ್ ಆಫ್ ಸಿ ಎಸ್? ಸಿ ಎಸ್ ಈಸ್ ನಥಿಂಗ್ ಬಟ್ ಸೀಸಿಯಂ. ಓಕೆ, ಸೀಸಿಯಂ ಇಸ್ ಅ ಮೆಟಲ್. ಸೊ ಅಮೋನಿಯಂ ಹೈಡ್ರಾಕ್ಸೈಡ್ ಇಸ್ ಅ ವೀಕ್ ಬೇಸ್. ಇದು ವೀಕ್ ಬೇಸ್ ಆಯ್ತಾ? ಸೊ 3 ಸ್ಟ್ರಾಂಗ್ ಬೇಸ್ ಆದರೆ ಅಮೋನಿಯಂ ವೀಕ್ ಬೇಸ್ ಆಯ್ತು. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ವೆನ್ ಸ್ಟ್ರಾಂಗ್ ಆಸಿಡ್ಸ್ ಅಂಡ್ ಸ್ಟ್ರಾಂಗ್ ಬೇಸಸ್ ರಿಯಾಕ್ಟ್ ವಿತ್ ಈಚ್ ಅದರ್? strong acids and bases. So strong acid when react with strong base, it forms a neutral salt. Okay na? Provide a chemical reaction for the case 1. So first case ge ನೀವು ಒಂದು ಏನು ಬರೀರಿ, ಇಕ್ವೇಶನ್ ಬರೀರಿ ಅಂತ ಕೇಳ್ತಾರೆ. ಸ್ಟ್ರಾಂಗ್ ಆಸಿಡ್ ತಗೊಳ್ಳೋಣ. ಯಾವುದು ಸ್ಟ್ರಾಂಗ್ ಆಸಿಡ್? ಹೈಡ್ರೋಕ್ಲೋರಿಕ್ ಆಸಿಡ್ ತಗೊಳ್ಳಿ. ಸೊ ಸ್ಟ್ರಾಂಗ್ ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ ತಗೊಳ್ಳಿ, NaOH. ಸೊ ನೋಡಿ, ಇಲ್ಲಿರುವಂಥ Na ಬಂದು Cl ಜೊತೆ ಕಂಬೈನ್ ಆಗುತ್ತೆ. ಸೊ ವಾಟ್ ಈಸ್ ಫಾರ್ಮ್? ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಈ OH ಆ್ಯಂಡ್ H ಎರಡು ಕೂಡ ಕಂಬೈನ್ ಆಗಿ H2O ಆಗುತ್ತೆ. ಸೊ ಸಾಲ್ಟ್ ಆ್ಯಂಡ್ ವಾಟರ್ ಈಸ್ ಫಾರ್ಮ್ಡ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ನೋಡಿ, ರೈಟ್ ದ ರಿಯಾಕ್ಷನ್ ಆಫ್ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ವೀಕ್ ಬೇಸ್ ಅಂತ ಕೇಳ್ತಾ ಇದ್ದಾರೆ. ರೈಟ್ ದ ರಿಯಾಕ್ಷನ್ ಆಫ್ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ವೀಕ್ ಬೇಸ್. ಒಂದು ಸ್ಟ್ರಾಂಗ್ ಆಸಿಡ್ ತಗೊಳ್ಳಿ, ಒಂದು ವೀಕ್ ಬೇಸ್ ತಗೊಳ್ಳಿ. ಸೊ ಅದೆರಡನ್ನೂ ಕೂಡ ರಿಯಾಕ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ವೀಕ್ ಬೇಸ್ಗೆ ಎಕ್ಸಾಂಪಲ್ಸ್ ಗೊತ್ತಿರಬೇಕು ನಿಮಗೆ ಇದಕ್ಕೆ ಬರೆಯೋಕ್ಕೆ. ಸೊ ನೀವು ವೀಕ್ ಆಸಿಡ್, ವೀಕ್ ಬೇಸ್, ಸ್ಟ್ರಾಂಗ್ ಆಸಿಡ್, ಸ್ಟ್ರಾಂಗ್ ಬೇಸ್ ಲಿಸ್ಟ್ ಮಾಡಿಕೊಂಡ್ರೆ ನಿಮ್ಗೆ ಇದು ಈಸಿ ಆಗುತ್ತೆ. ಓಕೆನಾ? ಸೊ ಲೆಟ್ ಮಿ ಟೇಕ್ ನಾವು ಸ್ಟ್ರಾಂಗ್ ಆಸಿಡ್. ಓಕೆ, ಸೊ ಯಾವ ಆಸಿಡ್ ಬೇಕಾದ್ರೂ ತೊಗೊಳ್ಬೋದು. ಲೆಟ್ ಮಿ ಟೇಕ್ H2SO4 ಸಲ್ಫ್ಯೂರಿಕ್ ಆಸಿಡ್, ಬಿಕಾಸ್ ಆಲ್ ದ ಟೈಮ್ ಐ ಆಮ್ ಟೇಕಿಂಗ್ ಹೈಡ್ರೋಕ್ಲೋರಿಕ್. ಸ್ಟ್ರಾಂಗ್ ಆಸಿಡ್ ತೊಗೊಂಡಿದ್ದೀನಿ. ಒಂದು ವೀಕ್ ಬೇಸ್ ತೊಗೊಳ್ಳೋಣ. ಸೊ ವೀಕ್ ಬೇಸ್ ಬಂದು ವಿ ಕ್ಯಾನ್ ಟೇಕ್ ಜಿಂಕ್ ಹೈಡ್ರಾಕ್ಸೈಡ್, ZnOH ಟ್ವೈಸ್. ಮ್ಯಾಮ್ ಯಾವ್ದ್ಯಾವ್ದು ವೀಕ್ ಬೇಸು ಅಂದರೆ ನೋಡಿ, ಅಮೋನಿಯಂ ಹೈಡ್ರಾಕ್ಸೈಡು ವೀಕ್ ಬೇಸ್ ಆಗುತ್ತೆ, NH4OH ಆಯಿತಾ. ಲೆಡ್ ಹೈಡ್ರಾಕ್ಸೈಡ್ PbOH ಟ್ವೈಸ್, ಇದು ವೀಕ್ ಬೇಸ್ ಆಗುತ್ತೆ. ಫೆರಿಕ್ ಹೈಡ್ರಾಕ್ಸೈಡ್ FeOH ಥ್ರೈಸ್, ಇದು ವೀಕ್ ಬೇಸ್ ಆಗುತ್ತೆ. ಓಕೆ, ಜಿಂಕ್ ಹೈಡ್ರಾಕ್ಸೈಡ್ ಈಗ ಬರ್ತಿದ್ದೀನಲ್ಲ, ಇದು ಕೂಡ ವೀಕ್ ಬೇಸ್ ಆಗುತ್ತೆ. ಇದೆಲ್ಲ ವೀಕ್ ಬೇಸ್. ಅಮೋನಿಯಾ ಅನ್ನೋದು ಕೂಡ ಬೇಸೆ ಮಕ್ಕಳ, ಇದು ವೀಕ್ ಬೇಸ್. ಓಕೆ, ರೈಟ್. ಸೊ ಒಂದು ಸ್ಟ್ರಾಂಗ್ ಆಸಿಡ್, ಒಂದು ವೀಕ್ ಬೇಸ್ ತೊಗೊಂಡಿದ್ದೀನಿ. ಏನು ಫಾರ್ಮ್ ಆಗಬೇಕು ಇಲ್ಲಿ ನನಗೆ? ಸಾಲ್ಟ್ ಆ್ಯಂಡ್ ವಾಟರ್ ಫಾರ್ಮ್ ಆಗಬೇಕು. ಸೊ ಏನು ಫಾರ್ಮ್ ಆಗಬೇಕು? ಸಾಲ್ಟ್ ಆ್ಯಂಡ್ ವಾಟರ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವ ಸಾಲ್ಟ್ ಫಾರ್ಮ್ ಆಗುತ್ತೆ ನೋಡಿ, ವಾಟರ್ ಅನ್ನೋದು ಕನ್ಫರ್ಮ್. ವಾಟರ್ ಈಸ್ ಕನ್ಫರ್ಮ್ ಪ್ರಾಡಕ್ಟ್. ಯಾವ ಸಾಲ್ಟ್ ಫಾರ್ಮ್ ಆಗುತ್ತೆ? ಜಿಂಕ್ ಸಲ್ಫೇಟ್ ಜೊತೆ ಕಂಬೈನ್ ಆಗಿ ಜಿಂಕ್ ಸಲ್ಫೇಟ್, ZnSO4 ಫಾರ್ಮ್ ಆಗುತ್ತೆ. ಜಿಂಕ್ ಸಲ್ಫೇಟ್ ಸಾಲ್ಟ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇಂಪಾರ್ಟೆಂಟ್ ಟು ರಿಮೆಂಬರ್. ಐಡೆಂಟಿಫೈ ದ ಫಾಲೋಯಿಂಗ್ ಆಸ್ ಸ್ಟ್ರಾಂಗ್ ಆಸಿಡ್. ಸೊ ಇದರಲ್ಲಿ ಯಾವ್ದು ಸ್ಟ್ರಾಂಗ್ ಆಸಿಡ್ ಇದೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ, ನೋಡಿ, ವಾಟ್ ಈಸ್ ದಿಸ್? CH3COOH ಅಸಿಟಿಕ್ ಆಸಿಡ್, ಅಥವಾ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಇಥನೋಯಿಕ್ ಆಸಿಡ್. So what kind of acid is this? This is weak acid, WA, weak acid. Sulfuric acid, yanta acid? Strong acid. HNO3, nitric acid. This is also a strong acid. H3PO4, this is phosphoric acid. Yanta acid idu? Phosphoric acid. Okay. Phosphoric acid is what kind of acid? It's a weak acid again. Okay. H2CO3, what is this? Carbonic acid. Carbonic acid, and this is also weak acid. HCl is the strong acid. So ಯಾವ್ದು ಸ್ಟ್ರಾಂಗು ಯಾವ್ದು ವೀಕ್ ಅಂತ ನೋಟ್ ಮಾಡ್ಕೊಳ್ಳಿ. ಸೊ ಇಟ್ ವಿಡ್ ಬಿ ಹೆಲ್ಪ್ಫುಲ್ ಫಾರ್ ಯು. ಓಕೆನಾ?
ನೆಕ್ಸ್ಟ್ ಕ್ಲಾಸಿಫೈ ದ ಫಾಲೋಯಿಂಗ್ ಆಸಿಡ್ಸ್ ಆಸ್ ಸ್ಟ್ರಾಂಗ್ ಆರ್ ವೀಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಸಿಟಿಕ್ ಆಸಿಡ್ ಇದೆ, ಸಿಟ್ರಿಕ್ ಆಸಿಡ್ ಇದೆ, ಟಾರ್ಟಾರಿಕ್ ಇದೆ, ಆಕ್ಸಾಲಿಕ್ ಇದೆ. ಇದೆಲ್ಲ ಸ್ಟ್ರಾಂಗ್ ವೀಕ್ ಅಂತ ಹೇಳಿದ್ರೆ ದೇರ್ ಆಲ್ ವೀಕ್ ಆಸಿಡ್ಸ್ ಬಿಕಾಸ್ ಮೋಸ್ಟ್ ಆಫ್ ದೀಸ್ ಆಸಿಡ್ಸ್ ಆರ್ ದ ಆಸಿಡ್ಸ್ ವಿಚ್ ವಿ ಒಬ್ಟೈನ್ ಫ್ರಮ್ ದ ನ್ಯಾಚುರಲ್ ರಿಸೋರ್ಸಸ್ ಅಲ್ವಾ. ನ್ಯಾಚುರಲ್ ರಿಸೋರ್ಸಸ್ ಇಂದ ಸಿಗುವಂಥ ಆಸಿಡ್ಸ್ ಇದೆಲ್ಲ ಎಂಥ ಆಸಿಡ್ ಆಗಿದೆ. ದೇ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ what kind of acid is weak acids. ಅರ್ಥ ಆಯ್ತಾ? So let's move for the next question. The next question is, Monisha was given 3 solutions, each with the pH values as shown in the table below. Study the data and answer the following questions based on it ಅಂತ ಹೇಳ್ತಾ ಇದ್ದಾರೆ. ಸೊ ಟೇಬಲ್ ನೋಡೋಣ, ಟೇಬಲ್ನ ನೋಡ್ಕೊಂಡು ಆನ್ಸರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಟೇಬಲಲ್ಲಿ ಸಲ್ಯೂಷನ್ ಇದೆ, PQR, pH value 1714 ಇದೆ. ಓಕೆ, ವಿಚ್ ಆಫ್ ದೀಸ್ 3 ಸಲ್ಯೂಷನ್ಸ್ ಕುಡ್ ಪಾಸಿಬಲಿ ರಿಯಾಕ್ಟ್ ವಿತ್ ಜಿಂಕ್ ಮೆಟಲ್ ಟು ಪ್ರೊಡ್ಯೂಸ್ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಸಲ್ಯೂಷನ್ pH ವ್ಯಾಲ್ಯೂ ಏನು 1, ಇದು ಹೈಲಿ ಆಸಿಡಿಕ್. 7 ಅನ್ನೋದೇನು ನ್ಯೂಟ್ರಲ್, 14 ಅನ್ನೋದೇನು ಬೇಸ್. ವಿಚ್ ಆಫ್ ದೀಸ್ ಸಲ್ಯೂಷನ್ಸ್ ಅಂದರೆ ಜಿಂಕ್ ಜೊತೆ ಯಾವ ಒಂದು ಸಲ್ಯೂಷನ್ನು ಜಿಂಕ್ ಜೊತೆ ಹೈಡ್ರೋಜನ್ ಗ್ಯಾಸನ್ನು ವಿಗರಸ್ಸಾಗಿ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಪ್ರೊಡ್ಯೂಸ್ ಮಾಡುತ್ತೆ. ಜಿಂಕ್ಗೆ ನಾವು ಆ್ಯಸಿಡನ್ನು ಆ್ಯಡ್ ಮಾಡಿದಾಗ HCl ಅನ್ನು ಆ್ಯಡ್ ಮಾಡಿದ ತಕ್ಷಣ ಏನಾಗುತ್ತೆ, ಇಮಿಡಿಯೇಟ್ಲಿ ಜಿಂಕ್ ಕ್ಲೋರೈಡ್ ಪ್ಲಸ್ ವಿಚ್ ಗ್ಯಾಸ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ ಮಕ್ಕಳ. ಸೊ ಆನ್ಸರ್ ಏನು ಬರೀಬೇಕು ನೀವು, ವಿಚ್ ಆಫ್ ದಿಸ್ ಸಲ್ಯೂಷನ್ ಅಂದರೆ ಸಲ್ಯೂಷನ್ P ವಿತ್ pH ವ್ಯಾಲ್ಯೂ 1 ವೆನ್ ರಿಯಾಕ್ಟ್ ವಿತ್ ಜಿಂಕ್ ಮೆಟಲ್ ಪ್ರೊಡ್ಯೂಸಸ್ ಹೈಡ್ರೋಜನ್ ಗ್ಯಾಸ್ ಅಂತ ಬರೀಬೇಕು. ಓಕೆ, ರೈಟ್. ನೆಕ್ಸ್ಟ್, ವಿಚ್ ಆಫ್ ದೀಸ್ ಸೊಲ್ಯೂಷನ್ಸ್ ಕುಡ್ ಬಿ ಫೌಂಡ್ ಬೈ ದ ರಿಯಾಕ್ಷನ್ ಆಫ್ ಮೆಟಲ್ ಆಕ್ಸೈಡ್ ವಿತ್ ವಾಟರ್. ಈ ಮೂರರಲ್ಲಿ ಯಾವುದು ಮೆಟಲ್ ಆಕ್ಸೈಡ್ ವಿಚ್ ಆಫ್ ದೀಸ್ ಸೊಲ್ಯೂಷನ್ಸ್ ಕುಡ್ ಬಿ ಫೌಂಡ್ ಬೈ ದ ರಿಯಾಕ್ಷನ್ ಆಫ್ ಮೆಟಲ್ ಆಕ್ಸೈಡ್ ವಿತ್ ವಾಟರ್. ಅಂದರೆ ಮೆಟಲ್ ಆಕ್ಸೈಡ್ ರಿಯಾಕ್ಷನ್ ಆಫ್ ಮೆಟಲ್ ಆಕ್ಸೈಡ್ ವಿತ್ ವಾಟರ್. ಓಕೆ, ಯಾವುದು ಇಲ್ಲಿ ಕೇಳ್ತಾ ಇರೋದೇನೆಂದರೆ ಯಾವ ಸಲ್ಯೂಷನ್ನು ಮೆಟಲ್ ಆಕ್ಸೈಡ್ ವಿತ್ ವಾಟರ್ ಜೊತೆಗೆ ಫಾರ್ಮ್ ಆಗುತ್ತೆ. ಸೊ ಒಂದು ಹಿಂಟ್ ಏನಪ್ಪ ಅಂದರೆ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಇದು ಹಿಂಟ್. ಮೆಟಲ್ ಆಕ್ಸೈಡ್ಸ್ ಆರ್ ವಾಟ್, ದೇ ಆರ್ ಬೇಸಿಕ್ ಇನ್ ನೇಚರ್. ಸೊ ಈ ಮೂರಲ್ಲಿ ಯಾವ್ದು ಬೇಸ್ ಇದೆ, 1 7. ಈ ಮೂರನ್ನು ಚೆಕ್ ಮಾಡಿದಾಗ PQR ಅನ್ನು P ಈಸ್ ಏನು 1, Q ಈಸ್ 7, ಸೊ R ಈಸ್ 14 ಅಲ್ವಾ. ಸೊ ಬೇಸಿಕ್ ಅಂತ ಹೇಳಿದಾಗ ಡೆಫಿನೆಟ್ಲಿ ಏನಾಗುತ್ತೆ, R ಆಗುತ್ತೆ. ಸೊ R ಆಗುತ್ತೆ, R ಈಸ್ ಬೇಸಿಕ್. ಸೊ R ಕುಡ್ ಬಿ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಆಫ್ ಮೆಟಲ್ ಆಕ್ಸೈಡ್ ವಿತ್ ವಾಟರ್. ಒಂದು ಮೆಟಲ್ ಆಕ್ಸೈಡನ್ನು ಟ್ರೀಟ್ ಮಾಡಿದ್ರೆ ವಾಟರ್ ಜೊತೆಗೆ, ಫಾರ್ ಎಕ್ಸಾಂಪಲ್ ಈಗ ಮೆಗ್ನೀಷಿಯಂ ಆಕ್ಸೈಡ್, ಈ ಮೆಗ್ನೀಷಿಯಂ ಆಕ್ಸೈಡ್ಗೆ ವಾಟರನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಯಿತು. ಆಯಿತಾ. ಈ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಏನು, ಬೇಸಿಕ್ ಇನ್ ನೇಚರ್. ಈಗ ಅರ್ಥ ಆಯ್ತಲ್ಲ ನಿಮಗೆ. ಸೊ ವಿಚ್ ಆಫ್ ದೀಸ್ ಸೊಲ್ಯೂಷನ್ಸ್ ಕುಡ್ ಬಿ ಫಾರ್ಮ್, ಮೇಲೆ ಆಸಿಡ್ ಇದೆ, ನ್ಯೂಟ್ರಲ್ ಇದೆ, ಬೇಸ್. ಆಸಿಡಿಕ್ ಸೊಲ್ಯೂಷನ್ ಫಾರ್ಮ್ ಆಗುತ್ತಾ, ಬೇಸಿಕ್ ನ್ಯೂಟ್ರಲ್ ಸೊಲ್ಯೂಷನ್ ಫಾರ್ಮ್ ಆಗುತ್ತಾ ಅಂತ ಕೇಳ್ತಾ ಇರೋದು. ಸೊ ಎಂಥ ಸೊಲ್ಯೂಷನ್ ಫಾರ್ಮ್ ಆಯಿತು, ಬೇಸಿಕ್ ಸೊಲ್ಯೂಷನ್ ಈಸ್ ಫಾರ್ಮ್ಡ್. ಸೊಲ್ಯೂಷನ್ R ಈಸ್ ಫಾರ್ಮ್ಡ್ ಅಂತ ಬರೀಬೇಕು. ಲಾಸ್ಟ್, ವಿಚ್ ಆಫ್ ದೀಸ್ ಸೊಲ್ಯೂಷನ್ಸ್ ಕುಡ್ ಬಿ ರಾ ಮೆಟೀರಿಯಲ್ ಫಾರ್ ದ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರ್ ಆಫ್ ಕ್ಲೋರಿನ್. ಸೊ ಕ್ಲೋರಿನ್ ಪ್ರಿಪೇರ್ ಮಾಡುವಂಥದ್ದು ಕ್ಲೋರ್ ಆಲ್ಕಲಿ ಪ್ರಾಸೆಸ್ ನಿಮ್ಮೆಲ್ರಿಗೂ ಗೊತ್ತಿದೆ. ಯಾವ ಒಂದು ರಾ ಮೆಟೀರಿಯಲನ್ನು ಯೂಸ್ ಮಾಡಿದ್ರೆ, ಓಕೆ, ಇಲ್ಲಿ ನಾವು ಕ್ಲೋರಿನನ್ನು ವಿಚ್ ಆಫ್ ದಿಸ್ ಸೊಲ್ಯೂಷನ್ಸ್ ಕುಡ್ ಬಿ ದ ರಾ ಮೆಟೀರಿಯಲ್ ಫಾರ್ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರ್ ಆಫ್ ಕ್ಲೋರಿನ್. ಸೊ ಕ್ಲೋರಿನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಯಾವ ಒಂದು ರಾ ಮೆಟೀರಿಯಲ್ ಯೂಸ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲ್ HCl ಇದೆ. ನ್ಯೂಟ್ರಲ್ ಸೊಲ್ಯೂಷನ್ ಅಂದರೆ ಯಾವುದಾದ್ರೂ ಆಗ್ಬೋದು, ವಾಟರ್ ಕೂಡ ಆಗ್ಬೋದು. ಆಯಿತಾ. ಸೊ ನೆಕ್ಸ್ಟ್ ನಮಗೆ ಏನಿದೆ, ಬೇಸಿಕ್ ಸೊಲ್ಯೂಷನ್ ಇದೆ. ಅಮಾಂಗ್ ದೀಸ್ 3 ಏನಂದರೆ ಟಿಪಿಕಲಿ ಏನೇನು ಯೂಸ್ ಮಾಡ್ತಾರೆ ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು, ಓಕೆ, ಅಂದರೆ ಆಸಿಡಿಕ್ ಸೊಲ್ಯೂಷನನ್ನು ಏನು ಮಾಡ್ತಾರೆ, ದೇ ಆರ್ ಯೂಸ್ಡ್ ಆಸ್ ಎ ರಾ ಮೆಟೀರಿಯಲ್. HCl ಅನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ಇದಿಷ್ಟು ಕೂಡ ಇವತ್ತಿನ ಕ್ಲಾಸ್ನ ಒಂದಷ್ಟು ಕ್ವಶನ್ಗಳು. ಇನ್ನೊಂದಷ್ಟು ಕನ್ಫರ್ಮ್ ಟೈಪ್ ಆಫ್ ಕ್ವಶನ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ and stay tuned to watch all the videos to get maximum ideas to solve chemistry questions. Video istade like ಮಾಡಿ and maximum share ಮಾಡಿ, ತಪ್ಪದೆ next video watch ಮಾಡಿ ಅಂತ ಹೇಳ್ತಾ, thank you so much. I'll be meeting you all in the next video.